ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಸೇರಿ ದೇವರನ್ನು ಆರಾಧಿಸ್ತೀವಿ, ಪ್ರಾರ್ಥನೆ ಮಾಡಿದ್ದೀವಿ. ವಾಕ್ಯವನ್ನು ಕೇಳುವಂಥ ಸಮಯ. ಈಗಾಗಲೇ ಧರ್ಮೋಪದೇಶಕಾಂಡ 30ನೇ ಅಧ್ಯಾಯ 1ರಿಂದ 10ನೇ ವಚನದಲ್ಲಿ ನಾವು ಓದಿಕೊಂಡ್ವಿ. ಇಲ್ಲಿ ದೇವರು ಹೇಳ್ತಿರೋದು, ಯೆಹೋವನು ಪಶ್ಚಾತ್ತಾಪ ಪಡುವ ಇಸ್ರಾಯೇಲರನ್ನು ಕ್ಷಮಿಸಿ ತಿರುಗಿ ಅಭಿವೃದ್ಧಿಪಡಿಸುವನೆಂಬ ವಾಗ್ದಾನದ ಕುರಿತು ಇದು ಬರೆಯಲ್ಪಟ್ಟಿದೆ. ಮುಖ್ಯವಾಗಿ 2ನೇ ವಚನ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮ ಮಕ್ಕಳು ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬಂದು ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ ನಿಮ್ಮ ದೇವರಾದ ಯೆಹೋವನು ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ತಾನು ನಿಮ್ಮನ್ನು ಚದುರಿರುವ ಎಲ್ಲ ದೇಶಗಳಿಂದ ತಿರುಗಿ ಕೂಡಿಸುವನೆಂಬುದಾಗಿ ವಾಕ್ಯ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅಂದರೆ ಬೈಬಲಲ್ಲಿ ನೋಡುವಂಥ ಪ್ರತಿಯೊಂದು ವಚನ ಯಾವುದ್ರ ಬಗ್ಗೆ ನೋಡ್ತೀವಿ ಅಂದರೆ ತಿರುಗಿ ಬರುವುದರ ಬಗ್ಗೆ. ಈ ಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೇವರನ್ನು ಬಿಟ್ಟು ಹೋಗಿರೋದ್ರಿಂದ ಪ್ರತಿಯೊಬ್ಬರು ಹಿಂತಿರುಗಿ ದೇವರ ಬಳಿಗೆ ಬರಬೇಕು ಅಂತ ಹೇಳಿ ದೇವರು ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಅಂಶ ಬಂದು ದೇವರ ಆಶೀರ್ವಾದದ ಮಾರ್ಗ. ಯಾವುದು ಅದು ದೇವರ ಆಶೀರ್ವಾದದ ಮಾರ್ಗ ಅಂತ ಹೇಳಿದ್ರೆ ಆತನ ವಾಕ್ಯದಂತೆ ನಡೆಯುವಂಥದ್ದು. ಈ ಲೋಕದಲ್ಲಿ ಬೇರೆ ಯಾವ ಮಾರ್ಗನೂ ಇಲ್ಲ. ನಮಗೆ ಅಂತ ದೇವ್ರನ್ನ ಸಂಧಿಸ್ಲಿಕ್ಕಾಗಲಿ ದೇವರ ವಾಕ್ಯದಂತೆ ನಡೆಯೋದಕ್ಕಾಗಲಿ ಬೈಬಲ್ ಮಾತ್ರ ದೇವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಬೈಬಲನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕ್ರಿಸ್ತನ್ ಯಾರಂತ ನಮ್ಗೆ ಅರ್ಥ ಆಗುತ್ತೆ. ಯಾವ ರೀತಿ ನಾವು ಕಳ್ಕೊಂಡಂಥ ಆಶೀರ್ವಾದಗಳನ್ನು ಮತ್ತೆ ಪಡ್ಕೋಬಹುದು ಎಂಬುದಾಗಿ ಈ ವಾಕ್ಯಗಳ ಮೂಲಕ ನಾವು ತಿಳ್ಕೊಳ್ಬಹುದು. ಇಲ್ಲಿ ಹೇಳ್ತಿರೋದು ಯಾರಿಗೆ? ಇಸ್ರಾಯೇಲರಿಗೆ. ಇಸ್ರಾಯೇಲರು ಯಾರು? ದೇವರ ಮಕ್ಕಳು ಅಲ್ವಾ? ಕೇಳ್ತಿದ್ರಲ್ಲ, ಇಸ್ರಾಯೇಲರು ಯಾರು? ದೇವರ ಮಕ್ಕಳು, ದೇವರು ಆರಿಸ್ಕೊಂಡವರು. ಆದರೆ ಇಲ್ಲಿ ವಿಷಯ ಏನು? ದೇವರು ಯಾಕೆ ಮತ್ತೆ ಅವರನ್ನ ಹಿಂತಿರುಗಿ ಬನ್ನಿ ಅಂತ ಹೇಳ್ತಿದ್ದಾರೆ? ಹಿಂತಿರುಗಿ ಬನ್ನಿ ಅಂತ ಹೇಳ್ತಿರೋದು ಏನಕ್ಕಂದ್ರೆ ಅವರು ಮತ್ತೆ ಮತ್ತೆ ವಿಗ್ರಹಾರಾಧನೆಗೆ ಹೋಗ್ತಾ ಇದ್ದಾರೆ, ಮತ್ತೆ ಪಾಪದ ಜೀವಿತಕ್ಕೆ ಹೋಗ್ತಾ ಇದ್ದಾರೆ. ಇಸ್ರಾಯೇಲರನ್ನ ಬೈಬಲಲ್ಲಿ ಒಡಂಬಡಿಕೆ ಜನರು ಅಂತ ಕರೀತಾರೆ. ಒಡಂಬಡಿಕೆ ಜನರು. ದೇವರು ಈ ಲೋಕದಲ್ಲಿ ಇಸ್ರಾಯೇಲರ ಜೊತೆಗೆ ಮಾತ್ರನೇ ಒಡಂಬಡಿಕೆ ಮಾಡಿಕೊಂಡು ನೀವು ನನ್ನ ಒಡಂಬಡಿಕೆ ಜನರು, ನಾನು ಆರಿಸ್ಕೊಂಡಂಥ ಜನರು, ಈ ಲೋಕದ ಕಡೆಯವರೆಗೂ ನೀವು ನನ್ನ ಸಾಕ್ಷಿಗಳಾಗಿ ಇರಬೇಕು ಎಂಬುದಾಗಿ ಇಸ್ರಾಯೇಲರನ್ನು ಆರಿಸ್ಕೊಂಡ್ರು. ಇಡೀ ಪ್ರಪಂಚದಲ್ಲಿ ದೇವರು ಇಸ್ರಾಯೇಲರನ್ನು ಮಾತ್ರ ಆರಿಸ್ಕೊಂಡಿದ್ದು. ಆದರೆ ಈಗ ಇಸ್ರಾಯೇಲರೇ ದಾರಿ ತಪ್ಪಿದ್ರೆ, ಇಸ್ರಾಯೇಲರೇ ವಿಗ್ರಹಾರಾಧನೆ ಮಾಡಿದ್ರೆ, ಇಸ್ರಾಯೇಲರೇ ಪಾಪದಲ್ಲಿ ಇದ್ರೆ, ಹಾಗಾದರೆ ಲೋಕಕ್ಕೆ ಯಾರು ಸುವಾರ್ತೆ ಸಾರ್ತಾರೆ? ಲೋಕಕ್ಕೆ ಯಾರು ಸಾಕ್ಷಿಯಾಗಿರ್ತಾರೆ? ಅರ್ಥ ಆಗ್ತಿದೆಯಾ? ಈಗ ಈ ಯುಗದಲ್ಲಿ ನಮ್ಮನ್ನ ಆತ್ಮಿಕ ಇಸ್ರಾಯೇಲ್ಯರು ಅಂತ ಕರಿತೀವಿ. ನಾವ್ಯಾರು? ಆತ್ಮಿಕ ಇಸ್ರಾಯೇಲ್ಯರು. ಅಂದರೆ ದೇವರು ನಮ್ಮನ್ನ ಆ ಕ್ರಿಸ್ತ ಯೇಸುವಿನಲ್ಲಿ ಆರಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಕೂಡ ಅಬ್ರಾಹ್ಮನ ಸಂತಾನದವರೇ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ದೇವರ ಮಕ್ಕಳಾಗಿರುವಂಥ ನಾವು ಕೂಡ ಸೈತಾನನಿಗೆ ಒಳಗಾಗಿ ಲೋಕಾನುಸಾರ ನಡೆದ್ರೆ, ವಿಗ್ರಹಗಳ ಹಿಂದೆ ಹೋದರೆ, ಹಾಗಾದರೆ ಲೋಕಕ್ಕೆ ಯಾರು ಸಾಕ್ಷಿಗಳಾಗಿರ್ತಾರೆ? ದೇವರ ಮಕ್ಕಳೇ ದೇವರಿಗೋಸ್ಕರ ಜೀವಿಸಿಲ್ಲ ಅಂದರೆ ಮತ್ತೆ ಅನ್ಯ ಜನರು ಹೇಗೆ ದೇವರ ಬಳಿಗೆ ಬರಲಿಕ್ಕಾಗುತ್ತೆ? ಅರ್ಥ ಆಗ್ತಿದೆ ಹೇಳ್ತಿರೋದು? ನಮ್ಮನ್ನ ದೇವರು ಸಾಕ್ಷಿಯಾಗಿ ಇರಿಸಿರೋದು, ಆತನ ಮಕ್ಕಳನ್ನಾಗಿ ಮಾಡಿ ಲೋಕದಲ್ಲಿ ನಮ್ಮನ್ನ ಸಾಕ್ಷಿಯಾಗಿ ಇಟ್ಟಿದ್ದಾರೆ. ಹಾಗಾಗಿ ದೇವರಲ್ಲಿ ಪದೇ ಹೇಳ್ತಿರೋದು ನಾವು ಓದ್ಕೊಂಡ ವಚನದಲ್ಲಿ, ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನಾವು ಯೆಹೋವನ ಮಾತನ್ನ ಕೇಳಬೇಕು. ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಯೆಹೋವನ ಮಾತನ್ನ ಕೇಳಬೇಕು. ಕೇಳೋದು ಅಂದ್ರೆ ನಿಮ್ಮ ಮೆದುಳಲ್ಲಿ ಇಟ್ಕೊಳ್ಳೋದಲ್ಲ, ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಲ್ಲ. ಕೆಲವರಿಗೆಲ್ಲ ತುಂಬ ವಚನಗಳು ಗೊತ್ತಿರುತ್ತೆ ಬೈಬಲಲ್ಲಿ. ಬೈಬಲ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ವಚನ ಕೇಳಿದ್ರು ಹೇಳ್ತಾರೆ. ಅನೇಕ ವಚನಗಳು ಬಾಯ್ಪಾಠವಾಗಿರುತ್ತೆ. ಪ್ರಯೋಜನ ಏನು? ದೇವರ ವಾಕ್ಯ ಇರಬೇಕಾರೋದು ಹೃದಯದಲ್ಲಿ. ಆಮೇಲೆ ನಮ್ಮ ಹೃದಯದಲ್ಲಿ ನಾವು ಕೇಳುವಂಥ ವಾಕ್ಯಗಳು ಬದಲಾವಣೆ ಮಾಡುವಂಥದ್ದಾಗಿರಬೇಕು. ಅದು ಕೇವಲ ಜ್ಞಾನವಾಗಿ ಇದ್ದರೆ ಯಾವ ಪ್ರಯೋಜನವೂ ಇಲ್ಲ. ಈಗ ಬೀಜ
ನೆಲದಲ್ಲಿ ಬಿತ್ತಲ್ಪಡಬೇಕು, ಒಳಗಡೆ ಇರಬೇಕು, ನೆಲದ ಒಳಗಡೆ. ಅದು ಹೊರಗಡೆ ಇದ್ರು, ಅದೆಷ್ಟು ಚೆನ್ನಾಗಿರೋ ಬೀಜ ಇದ್ರೂ ಕೂಡ, ಎಷ್ಟು ಫಲ ಕೊಡೋ ಬೀಜ ಇದ್ರೂ ಕೂಡ, ನೆಲದ ಒಳಗಡೆ ಇಲ್ಲದೆ ನೆಲದ ಮೇಲೆ ಇದ್ರೆ ಪ್ರಯೋಜನ ಇಲ್ಲ. ಬೆಳೆ ಕೊಡುತ್ತಾ ನೆಲದ ಮೇಲೆ ಬಿತ್ತು ಬಂದರೆ? ಇಲ್ಲ. ದೇವರ ವಾಕ್ಯಗಳು ಅಷ್ಟೇ ನೆಲದ ಮೇಲೆ ಆಗಿರುವಂಥ ನಮ್ಮ ಮೆದುಳಲ್ಲ ಇರಬೇಕಾಗಿರೋದು. ನಿನಗೆ ಎಷ್ಟು ವಚನ ಗೊತ್ತಿದ್ದು ಪ್ರಯೋಜನ ಏನು? ಕನಿಷ್ಠ ಒಂದೆರಡು ವಚನದಂತೆ ನಿನ್ನ ಜೀವನ ಬದಲಾಗಿಲ್ಲ ಅಂತ ಹೇಳಿದ್ರೆ ಇಡೀ ಬೈಬಲ್ ಗೊತ್ತಿದ್ದು ಕೂಡ ಪ್ರಯೋಜನ ಏನು? ಫಸ್ಟು ಒಂದೊಂದು ವಾಕ್ಯದಂತೆ ನಾವು ನಡ್ಕೊಳ್ಳೋದನ್ನು ಕಲಿಬೇಕು. ಹಲ್ಲೆಲೂಯಾ. ಸೊ ಇಲ್ಲಿ ನಾನು ಹೇಳ್ತಾ ಇದ್ದೆ, ಈ ವಾಕ್ಯಗಳನ್ನು ದೇವರು ಇಸ್ರಾಯೇಲರಿಗೆ ಹೇಳ್ತಾ ಇರೋದು. ಇಸ್ರಾಯೇಲರು ದೇವರು ಆರಿಸ್ಕೊಂಡಂತಹ ಮಕ್ಕಳು. ಪದೇ ಪದೇ ದೇವರು ಇಸ್ರಾಯೇಲರೇ ಕರೀಲಿಕ್ಕಿದ್ದಾನೆ. ಅನ್ಯ ಜನರ ಬಗ್ಗೆ ಅದು ಎರಡನೇ ವಿಷಯ. ದೇವರ ಮಕ್ಕಳೇ ಸರಿ ಇಲ್ಲ ಅಂದರೆ, ನಾನು ಆರಿಸ್ಕೊಂಡ ಜನರೇ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೊಬ್ರಿಗೆ ಹೋಗಿ ಏನು ಹೇಳೋದು? ಇವತ್ತು ಸಭೆಯಲ್ಲಿರುವಂಥ ನೀವು ದೇವರಿಗೋಸ್ಕರ ಬಲವಾಗಿ ನಿಂತರೆ, ಕೇವಲ ಯೇಸು ಕ್ರಿಸ್ತನಿಗೋಸ್ಕರ ನೀವು ನಿಂತರೆ, ಅನ್ಯ ಜನರು ಕೂಡ ನಿಮ್ಮನ್ನು ನೋಡಿ ಸಭೆಗೆ ಬರ್ತಾರೆ. ಇವತ್ತು ಅನೇಕ ಅನ್ಯ ಜನರು ಯೇಸುವನ್ನು ನಂಬೋದಕ್ಕೋ, ಸಭೆಗೆ ಬರೋದಕ್ಕೋ, ಯೇಸುವನ್ನು ಹಿಂಬಾಲಿಸೋದಕ್ಕೋ ತಡೆ ಯಾರು ಅಂತ ಹೇಳಿದ್ರೆ ಕ್ರೈಸ್ತರೇ. ಯಾಕಂದ್ರೆ ಅನೇಕ ಕ್ರೈಸ್ತರು ಇವತ್ತು ಎರಡು ಮನಸ್ಸುಗಳುಳ್ಳವರಾಗಿ ಜೀವನ ಮಾಡ್ತಾ ಇದ್ದಾರೆ. ಸಭೆಗೆ ಬಂದಾಗ ಬೆಳಕಿನವರಾಗಿ ನಡ್ಕೊಳ್ತಾರೆ, ಸಭೆ ಬಿಟ್ಟು ಹೊರಗಡೆ ಹೋದಾಗ, ಕೆಲಸ ಕಾರ್ಯಗಳಿಗೆ ಹೋದಾಗ ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಅನ್ಯ ಜನರು ನಮ್ಮ ಜೊತೆ ಇರೋರು, ನಮ್ಮನ್ನು ನೋಡ್ತಾ ಇರೋರಿಗೆ ಆಶ್ಚರ್ಯ, ಅರೆ ಇವ್ರು ಸಭೆಗೆ ಹೋಗ್ತಾರಲ್ಲ, ಇವ್ರು ದೇವ್ರ ಮಕ್ಕಳಲ್ವಾ, ದೇವ್ರ ಸೇವಕರಲ್ವಾ, ಇವ್ರ ಜೀವನನೇ ಈ ಥರ ಇದೆಯಲ್ಲ, ಸಭೆಗೆ ಹೋಗಿ ಹಾಗಾದ್ರೆ ಏನು ಬದಲಾವಣೆ ಆಗುತ್ತೆ? ನಾನು ಚರ್ಚ್ಗೆ ಹೋದ್ರು ಇದೇ ಥರ ಇರುತ್ತೆ ತಾನೇ ನನ್ನ ಜೀವನ ಕೂಡ ಅಂತ ಹೇಳಿ ನಾವೇ ಅನೇಕರಿಗೆ ಅಡ್ಡಿ ಆಗಿರ್ತೇವೆ. ಎಡುವ ಕಲ್ಲು. ಸೊ ಅದೊಂದು ದೊಡ್ಡ ಶಾಪ ಅಲ್ವಾ? ನಮಗೆ ಅದೊಂದು ದೊಡ್ಡ ಶಾಪವಾಗಿ ಮಾರ್ಪಡುತ್ತೆ. ಈಗ ಇಸ್ರಾಯೇಲರನ್ನ ದೇವರು ಹೇಗೆ ಕರೀತಾ ಇದ್ದಾರೋ ಹಾಗೆ ಇವತ್ತು ದೇವ್ರ ಮಕ್ಕಳನ್ನೇ ನಾವು ಮತ್ತೆ ಕರಿಬೇಕಾಗಿರೋ ಪರಿಸ್ಥಿತಿ ಆಗಿದೆ. ನಾನು ಯೇಸು ನಂಬಿದ್ದೀನಿ, ನಾನು ಯೇಸುವಿನ ಮಕ್ಕಳು, ನಮ್ಮ ತಾತ ಮುತ್ತಾತರ ಕಾಲದಲ್ಲೂ ನಾವು ಕ್ರೈಸ್ತರು ಅಂತ ಹೇಳ್ಕೊಂಡಿರೋ ಅನೇಕ ಜನರಿದ್ದಾರೆ. ಅವ್ರಿಗೆ ಯೇಸು ಯಾರು ಅಂತಾನೆ ಗೊತ್ತಿಲ್ಲ, ಸುವಾರ್ತೆ ಏನು ಅಂತಾನೆ ಗೊತ್ತಿಲ್ಲ, ಯಾಕೆ ಅವ್ರು ಕ್ರೈಸ್ತರಾಗಿ ಇರಬೇಕು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಹಾಗಿರುವಾಗ ಅವ್ರನ್ನ ತಾನೇ ಮತ್ತೆ ನಾವು ಕರಿಬೇಕು ದೇವ್ರ ಕಡೆ, ಮಾನಸಾಂತರ ಪಡಬೇಕು ಅಂತ. ಮಾನಸಾಂತರ ಪಡೋದು ಅಂದರೆ ದೇವರ ಕಡೆಗೆ ತಿರುಗಿಕೊಳ್ಳೋದು, ದೇವರ ಆಶೀರ್ವಾದದ ಮಾರ್ಗದ ಕಡೆಗೆ ನಾವು ತಿರುಗಿಕೊಳ್ಳೋದು. ಆಶೀರ್ವಾದಗಳಿಗೆ ತಡೆ ಯಾರೂ ಇಲ್ಲ, ನಿನಗೆ ನೀನೇ ತಡೆ. ದೇವರ ಆಶೀರ್ವಾದಗಳಿಗೆ ಯಾರೂ ತಡೆ ಇಲ್ಲ. ಮೊದಲ ತಡೆನೇ ನೀನು. ನಿನ್ನ ಜೀವನದಲ್ಲಿ ಆಶೀರ್ವಾದಕ್ಕೆ ನೀನೇ ತಡೆಯಾಗಿದೆ. ನಿನ್ನ ಜೀವನದಲ್ಲಿ ದೇವರ ಕೃಪೆಯನ್ನು ಪಡ್ಕೊಳ್ಳದೆ ಇರೋದಕ್ಕೆ ನೀನೇ ಮೊದಲ ತಡೆಯಾಗಿದೆಯಾ. ನಿನ್ನ ಆಲೋಚನೆಗಳೇ ತಡೆಯಾಗಿದೆ, ನಿನ್ನ ದೇವರಲ್ಲಿ ಇರುವ ನಿನ್ನ ಭಕ್ತಿನೇ ತಡೆಯಾಗಿದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪರಿಚಯದಲ್ಲಿ ನಾವು ನೋಡುವಾಗ ನಮ್ಮೆಲ್ಲರ ಜೀವನದಲ್ಲಿ, ದೇವರ ಮಕ್ಕಳ ಜೀವನದಲ್ಲಿ ಸೈತಾನನು ಅನ್ನೋನು ಒಬ್ಬ ಇರ್ತಾನೆ. ಅವನು ವಂಚಿಸುವವನಾಗಿದ್ದಾನೆ. ಇವತ್ತು ದೇವ್ರ ಮಕ್ಕಳನ್ನು ವಂಚಿಸ್ತಿರೋದು ಯಾರು ಅಂದರೆ ಸೈತಾನನೇ. ಅರೆ ದೇವ್ರ ಮಕ್ಕಳನ್ನು ಸೈತಾನ ಮುಟ್ಬೋದಾ? ಇವತ್ತು ದೇವ್ರ ಮಕ್ಕಳನ್ನು ಸೈತಾನನು ಹೇಗೆ ಸೋಲಿಸ್ಲಿಕ್ಕಾಗುತ್ತೆ, ವಂಚಿಸೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಯಾವಾಗ ಯಾರನ್ನ ಸೈತಾನ ವಂಚಿಸ್ತಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಲೋಕಾನುಸಾರ ನಡೆಯುವಂಥವ್ರನ್ನ. ಅಂದರೆ ನಾನು ದೇವರನ್ನ ನಂಬಿದ್ದೀನಿ ಅಂತ ಅಂದ್ಕೊಂಡು ಅವರು ಏಸು ಅಂದ್ಕೊಂಡು ಸಭೆ ಬರ್ತಿರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ವಾಕ್ಯ ಕೇಳ್ತಾರೆ, ನಾನು ಕ್ರೈಸ್ತನು, ನಾನು ವಿಶ್ವಾಸಿ ಅಂದ್ಕೊಂಡು ಜೀವಿಸ್ತಾ ಇರ್ತಾರೆ. ಆದರೆ ನಾನು ಹೇಳ್ತಿರೋದು, ವಾಕ್ಯಗಳು ತಲೆಯಲ್ಲಿರೋದ್ರಿಂದ ನಿನ್ನ ಜೀವನದಲ್ಲಿ ಬದಲಾವಣೆ ಆಗಲ್ಲ. ಸೈತಾನ ಭಯ ಪಡಲ್ಲ. ಯಾವಾಗ ದೇವರ ವಾಕ್ಯದಂತೆ ನಡ್ಕೊಳ್ತಾರೋ ಅದು. ಈಗ ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳ್ತಾರೆ. ಒಂದು ತಂದೆಗೆ ಇಬ್ಬರು ಮಕ್ಕಳು ಇರ್ತಾರೆ. ತಂದೆ ಬಂದು ಹೇಳ್ತಾನೆ ಹಿರಿ ಮಗನಿಗೆ, ನೀನು ಹೋಗಿ ತೋಟದಲ್ಲಿ ಕೆಲಸ ಮಾಡಿಬಿಟ್ಟು ಬಾ ಅಂತ. ಅವನು ಸರಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಲ್ಲ. ಕಿರಿ ಮಗ ಇರ್ತಾನೆ, ನೀನು ಹೋಗಿ ಹೊಲದಲ್ಲಿ ಕೆಲಸ ಮಾಡು ಬಾ ಅಂತ ಹೇಳಿದ್ರೆ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಅವನು ಹೋಗಿ ಕೆಲಸ ಮಾಡ್ತಾನೆ. ಒಬ್ಬ ಹೇಳ್ತಾನೆ ನಾನು ಹೋಗ್ತೀನಿ ಅಂತ, ಆದರೆ ಅವನು ಹೋಗಿ ಕೆಲಸ ಮಾಡಲ್ಲ. ಇನ್ನೊಬ್ಬ ಹೇಳ್ತಾನೆ ನಾನು ಹೋಗಲ್ಲ ಅಂತ, ಆದರೂ ಅವನು ಹೋಗಿ ಕೆಲಸ ಮಾಡ್ತಾನೆ.
ಅರ್ಥ ಆಗ್ತಿದೆ ಹೇಳ್ತಿರೋದು? ಇಲ್ಲಿ ಯಾರು ದೇವರಿಗೆ ವಿಧೇಯರಾದರು, ತಂದೆಗೆ ಯಾರು ವಿಧೇಯರಾದರು? ಅಪ್ಪ ಹೇಳಿದ ತಕ್ಷಣ ಆಯ್ತಪ್ಪ ನಾನು ಹೋಗ್ತೀನಿ ಅಂತ ಹೇಳಿ ಹೋಗದೇ ಇರೋವನ, ಅಥವಾ ನಾನು ಹೋಗಲ್ಲ ಅಂತ ಹೇಳಿಬಿಟ್ಟು ಹೋಗಿ ಕೆಲಸ ಮಾಡಿರೋವನ? ಯಾರಿಲ್ಲಿ ತಂದೆ ಮಾತು ಕೇಳಿದ್ದು? ಹೋಗ್ತೀನಿ ಅಂತ ಕೆಲಸ ಹೋಗದೇ ಇರೋವನ, ಅಥವಾ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೋಗಿರೋವನ? ಹೋಗಲ್ಲ ಅಂತ ಹೇಳಿದ್ರು ಕೂಡ ಹೋಗಿ ಕೆಲಸ ಮಾಡಿದ್ನಲ್ಲ ಅವ್ನು ತಾನೆ. ನಾನು ಹೋಗ್ತೀನಪ್ಪ, ಆಯ್ತಪ್ಪ ನಾನು ಹೋಗಿ ಮಾಡ್ತೀನಪ್ಪ, ನೀನು ಹೇಳ್ದಂಗೆ ಎಲ್ಲ ಮಾಡಿಬಿಟ್ಟು ಬರ್ತೀನಂತ ಹೇಳಿ ಅವನು ಹೋಗಿ ಕೆಲಸ ಮಾಡಿಲ್ಲ ಅಂದರೆ ಹೋಗ್ತೀನಿ ಅನ್ನೋದ್ರಲ್ಲಿ ಪ್ರಯೋಜನ ಏನಿದೆ? ಇನ್ನೊಬ್ಬ ನಾನು ಹೋಗಲ್ಲ ಅಂತ ಹೇಳಿದ್ರು ಆಮೇಲೆ ಅವನ ಹೃದಯದಲ್ಲಿ ಒಂದು ಬದಲಾವಣೆ ಬರುತ್ತೆ. ಅರೆ ಹೇಳಿದ್ದು ಯಾರು? ನನ್ನ ತಂದೆ ಹೇಳಿದ್ದು. ನನ್ನ ತಂದೆಗೇನೆ ನಾನು ಮಾಡಲ್ಲ ಹೋಗಲ್ಲ ಅಂದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾನಸಾಂತರ ಹೊಂದಿ ಅವನು ಮತ್ತೆ ಹೋಗಿ ಹೊಲದಲ್ಲಿ ಕೆಲಸ ಮಾಡಿ ಬರ್ತಾನೆ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ನಾವು ಸೈತಾನನ ವಂಚನೆಗೆ ಒಳಗಾಗಬಾರ್ದು, ನಾವು ದೇವ್ರ ಮಾತು ವಿಧೇಯರಾಗಬಾರ್ದು ಅನ್ನೋದೇ ಸೈತಾನನ ಆಸೆ, ಬಯಕೆ. ಯೇಸುಸ್ವಾಮಿ ಇನ್ನೊಂದು ಸಾಮ್ಯವನ್ನು ಹೇಳ್ತಾರಲ್ಲ, ಬಿತ್ತೋದಕ್ಕೆ ಹೋಗ್ತಾನೆ, ಆ ಒಂದು ಬೀಜಗಳು ಎಲ್ಲೆಲ್ಲಿ ಬೀಳುತ್ತಂತೆ? ಕೆಲವು ರಸ್ತೆ ಬದಿಯಲ್ಲಿ ಬೀಳುತ್ತೆ, ಇನ್ನು ಕೆಲವು ಬಂಡೆ ಮೇಲೆ ಸ್ವಲ್ಪ ಮಣ್ಣಿರುತ್ತೆ ಅದರಲ್ಲಿ ಬೀಳುತ್ತೆ, ಇನ್ನು ಕೆಲವು ಮುಳ್ಳಿನ ಪೊದೆಗಳಲ್ಲಿ ಬೀಳುತ್ತೆ, ಇನ್ನು ಕೆಲವು ಒಳ್ಳೆ ನೆಲದಲ್ಲಿ ಬೀಳುತ್ತೆ ಅಂತ ವಾಕ್ಯ ಹೇಳುತ್ತೆ. ರಸ್ತೆ ಬದಿಯಲ್ಲಿ ಬಿದ್ದಂಥ ವಾಕ್ಯಗಳು ಹೇಗಿರುತ್ತಂದರೆ, ಸೈತಾನ ಮರುಕ್ಷಣನೇ ಬಂದು, ನೀವು ದೇವರ ವಾಕ್ಯವನ್ನು ಕೇಳಿದಂಥ ಮರುಕ್ಷಣನೇ ಬಂದು ಆ ಒಂದು ಬೀಜಗಳನ್ನು ತೆಗೆದಾಕ್ತಾನೆ, ಆ ವಾಕ್ಯಗಳನ್ನು ತೆಗೆದಾಕ್ತಾನೆ. ಇಲ್ಲಿರುವಂಥ ನಾವೆಲ್ಲರೂ ಕೂಡ 4ರಲ್ಲಿ 1 ನೆಲಕ್ಕೆ ಸೇರಿದವರಾಗಿದ್ದೀವಿ. ಇಲ್ಲಿ ನಾವಿರುವಂಥ ಎಲ್ಲರೂ ಕೂಡ ಈ 4 ಸ್ಥಳಗಳಲ್ಲಿ ಒಂದು ಸ್ಥಳ. ಕೆಲವರು ರಸ್ತೆ ಬದಿಯಲ್ಲಿರುವವರು ಆಗಿದ್ದೀರಿ, ಇನ್ನು ಕೆಲವರು ಬಂಡೆ ಮೇಲೆ ಇರುವಂಥ ಬೀಜದ ಹಾಗೆ, ಇನ್ನು ಕೆಲವರು ಪೊದೆಯಲ್ಲಿ ಬಿದ್ದ ಬೀಜದ ಹಾಗೆ ಇದ್ದೀರಿ, ಕೆಲವರು ಮಾತ್ರನೇ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದ ಹಾಗೆ ಇರ್ತೀವಿ. ಇಲ್ಲಿರುವಂಥ ನಾವೆಲ್ಲರೂ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡಬೇಕು ಅಂದರೆ ನಾವೆಲ್ಲರೂ ಒಳ್ಳೆ ನೆಲವಾಗಿರಬೇಕು. ಆಮೇಲೆ ಇಲ್ಲಿ ಬಂದ ತಕ್ಷಣ ಪ್ರಾರ್ಥನೆ ಮಾಡಬೇಕು. ಪ್ರಾರಂಭ ಆಗೋದಕ್ಕೆ ಮುಂಚೆನೇ ಕೂತು ಪ್ರಾರ್ಥನೆ ಮಾಡಬೇಕಾದ್ರೆ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ಪ್ರಾರ್ಥನೆ ಮಾಡೋದೇನು? ದೇವರೇ, ಈ ಒಂದು ಆರಾಧನೆ ಒಂದು ಜಯಕರವಾಗಿರಲಿ, ಯಾವ ತಡೆ ಇದೆ, ನಾನು ನಿಮ್ಮನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು, ನಿಮ್ಮ ಆತ್ಮನಿಂದ ನನ್ನನ್ನು ತುಂಬಿಸು. ಇವತ್ತು ನಾನು ಕೇಳುವಂಥ ವಾಕ್ಯ ನನ್ನ ಜೀವನದಲ್ಲಿ ಒಂದು ಉತ್ತರವಾಗಿರಲಿ ಎಂಬುದಾಗಿ ನಾವು ನಮ್ಮನ್ನು ಒಪ್ಪಿಸಿ ಪ್ರಾರ್ಥನೆ ಮಾಡಬೇಕು. ಅಂದರೆ ಸಿದ್ಧತೆ ಮಾಡ್ಕೊಳ್ಳೋದು. ನೀವೆಲ್ಲಾದರೂ ಹೋದರೆ ಸಿದ್ಧರಾಗಿ ಹೋಗ್ತೀರಾ ತಾನೇ? ಇದ್ದಿದ್ದಾಗೆ ಹೋಗ್ಬಿಡ್ತೀರಾ? ನೀವೆಲ್ಲೂ ಹೋಗ್ತಿರೋ, ಯಾವ ಕೆಲಸದ ಮೇಲೆ ಹೋಗ್ತೀರೋ ಅದು ಆ ಒಂದು ಕೆಲಸಕ್ಕೆ ಬೇಕಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೇ ನೀವು ಅಲ್ಲಿ ಹೋಗ್ತೀರಾ. ಸಭೆಗೆ ಬಂದಾಗಲೂ ಕೂಡ ಪ್ರಾರ್ಥನೆ ಪ್ರಾರಂಭ ಮಾಡೋಕ್ಕೆ ಮುಂಚೆ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು, ಸಿದ್ಧರಾಗಿರಬೇಕು. ವಾಕ್ಯಗಳು ಬಿತ್ತಲ್ಪಡೋಕ್ಕೆ ಮುಂಚೆ ನಮ್ಮಲ್ಲಿರುವಂಥ ಎಲ್ಲ ಚಿಂತಾ ಭಾರಗಳನ್ನು, ಯೋಚನೆಗಳನ್ನು ತೆಗೆದುಹಾಕಿ ದೇವ್ರಿಗೋಸ್ಕರ ನಮ್ಮ ಹೃದಯವನ್ನು ಸಿದ್ಧಪಡಿಸ್ಕೊಳ್ಬೇಕು. ಈ ಲೋಕ ಸೈತಾನಿಂದ ಮೋಸ ಹೋಗ್ತಾ ಇದೆ. ಈ ಪ್ರಪಂಚದ ದೇವರು ಯಾರು ಅಂತ ಹೇಳಿದ್ರೆ ಬೈಬಲಲ್ಲಿ ನಾವು ನೋಡ್ತೀವಿ, 2 ಕೊರಿಂಥ 4:4 ಸೈತಾನನು. ಅವನು ಜನರನ್ನೇ ಯಾಮಾರಿಸ್ತಾ ಇದ್ದಾನೆ, ಶ್ರೀಮಂತರನ್ನ ಯಾಮಾರಿಸ್ತಿದ್ದಾನೆ, ಜ್ಞಾನಿಗಳನ್ನು ಯಾಮಾರಿಸ್ತಿದ್ದಾನೆ, ದೊಡ್ಡ ದೊಡ್ಡ ನಾಯಕರುಗಳನ್ನೆಲ್ಲ ಯಾಮಾರಿಸ್ತಾ ಇದ್ದಾನೆ. ಅವರು ತುಂಬ ಸಕ್ಸಸ್ಫುಲ್ ಆಗಿ ಹಣ ಆಸ್ತಿ ಅಂತಸ್ತೆಲ್ಲ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಬದುಕ್ತಿದ್ದೀವಿ ಅಂತ ಅಂದ್ಕೊಂಡ್ರು ಕೂಡ ಸೈತಾನ ಅವನ್ನ ಯಾಮಾರಿಸ್ತಾ ಇದ್ದಾನೆ. ಅದೇ ಸೈತಾನ ಇವತ್ತು ನಿನ್ನನ್ನು ನನ್ನನ್ನು ಕೂಡ ವಂಚಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ನೀನು ದೇವ್ರ ವಾಕ್ಯ ಕೇಳಲಿಲ್ಲ ಅಂದರೆ ಸಾಕು. ಒಂದು ವೇಳೆ ಕೇಳಿದ್ರೂ ಕೂಡ ಅಪ್ಪಿತಪ್ಪಿ ನೀನು ದೇವ್ರ ವಾಕ್ಯ ಕೇಳಿದ್ರು ಕೂಡ ನೀನು ಆ ವಾಕ್ಯದಂತೆ ನಡ್ಕೊಳ್ಬಾರ್ದು. ಅದೇ ಸೈತಾನಕ್ಕೆ ಬೇಕಿರೋದು. ನೀನು ಆ ವಾಕ್ಯದಿಂದ ಬದಲಾಗ್ಬಿಟ್ರೆ ಸೈತಾನ ನಿನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀನು ವಾಕ್ಯ ಗೊತ್ತಿದ್ರೂ ಕೂಡ ವಾಕ್ಯದಂತೆ ನಡೆಯೋದಕ್ಕೆ ಸೈತಾನ ಬಿಡೋದಿಲ್ಲ. ಸೈತಾನ ಗದರಿಸ್ಬೇಕಂತೆ. ಯೇಸು ಹೆಸರಲ್ಲಿ ಗದರಿಸುವಾಗ ಸೈತಾನ ಓಡ್ ಹೋಗ್ತಾನೆ. ಹಲ್ಲೆಲೂಯ. ಇಲ್ಲ ಅಂತ ಹೇಳಿದ್ರೆ ನೀನು ಓಡಬೇಕಾಗುತ್ತೆ. 24 ಗಂಟೆ ನಾವು ಸೈತಾನ ಮೇಲೆ ಯುದ್ಧ ಮಾಡ್ತಾನೆ ಇರಬೇಕು. ಯಾಕಂದರೆ ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಸೈತಾನನ ಯಾರನ್ನ ನುಂಗ್ಲಿ ಅಂತ ಹೇಳ್ಬಿಟ್ಟು ಹುಡುಕ್ತಾ ತಿರುಗ್ತಾ ಇದ್ದಾನೆ. ಯಾರು ಚಿಂತೆಗೊಳಗಾಗ್ತಾ ಇದ್ದಾರೋ, ಯಾರು ಲೋಕಾನುಸಾರ ನಡ್ಕೊಳ್ತಾ ಇದ್ದಾರೋ, ಯಾರು ಲೋಕದ ಹಿಂದೆ ಓಡ್ತಾ ಇದ್ದಾರೋ, ದೇವ್ರ ಮಕ್ಕಳಾಗಿ ಲೋಕದ ಹಿಂದೆ ಓಡೋರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅನ್ಯ ಜನರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ದೇವ್ರ ಮಕ್ಕಳ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸಭೆಗೆ ಬರೋರ ಬಗ್ಗೆ, ರಕ್ಷಣೆ ಹೊಂದಿರೋರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾರ ಹಿಂದೆ ಓಡ್ತಾ ಇದ್ದೀವಿ ನಾವು?
ಯಾವುದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ? ಅದ್ರ ಮೇಲೇ ನಿನ್ನ ಜೀವನದಲ್ಲಿ ದೇವರಾತ್ಮನು ಕಾರ್ಯ ಮಾಡ್ತಾ ಇದ್ದಾನ ಅಥವಾ ಸೈತಾನ ಕಾರ್ಯ ಮಾಡ್ತಾ ಇದ್ದಾನ ಅಂತ ಹೇಳಿ ಗೊತ್ತಾಗುತ್ತೆ. ಎಲಿಷನಿಗೆ ಒಬ್ಬ ಶಿಷ್ಯ ಇರ್ತಾನೆ, ಗೆಹಜಿ ಅಂತ ಅವನ ಹೆಸರು. ಅಂಥ ದೊಡ್ಡ ಅಭಿಷೇಕ್ತ ಎಲಿಷನ ಜೊತೆ 2ರಷ್ಟು ಅಭಿಷೇಕ ಹೊಂದಿರುವಂಥ ಎಲಿಷ, ಅವನ ಜೊತೆ ಇದ್ದಂಥ ಶಿಷ್ಯ ಎಂಥವನಾಗಿದ್ದ ಆ ಗೆಹಜಿ. ಅಷ್ಟೆಲ್ಲ ದೇವರ ವಾಕ್ಯ ಕೇಳ್ತಾ ಇದ್ದ ಎಲಿಷನ ಮೂಲಕ, ಅಷ್ಟೆಲ್ಲ ದೇವರ ಅದ್ಭುತಗಳನ್ನು ನೋಡ್ತಾ ಇದ್ದ. ಎಲಿಷನ ಮಾಡುವಂಥ ಒಂದೊಂದು ಅದ್ಭುತವನ್ನು ಆ ಗೆಹಜಿ ಹತ್ರದಲ್ಲಿ ಇದ್ಕೊಂಡು ನೋಡ್ತಾ ಇದ್ದ. ಆದರೆ ಏನಾಯಿತು? ಹಣದ ಹಿಂದೆ ಓಡ್ತಾ ಇದ್ದಾನೆ, ಹಣದ ಹಿಂದೆ ಓಡ್ತಾ ಇದ್ದಾನೆ. ಎಲಿಷನ ನೋಡಿ ಹೇಳ್ತಾನೆ, ಗೆಹಜಿ ನೀನು ಎಲ್ಲೋಗಿದ್ದೆ? ಎಲ್ಲೂ ಇಲ್ಲ, ಇಲ್ಲೇ ಇದ್ದೆ. ನೀನು ಹಣದ ಹಿಂದೆ ಲೋಕದ ಹಿಂದೆ ಓಡ್ತಾ ಇರೋದನ್ನು ನಾನು ನೋಡಿದೆ. ದೇವರು ಹೋಗ್ಬೇಡ ಅಂದ್ರೂ ಕೂಡ ನೀನು ಹೋಗಿದೀಯಾ. ಅವನಿಗಿದ್ದಂಥ ಕುಷ್ಠರೋಗ ನಿನಗಿರುತ್ತೆ, ನಿನ್ನ ಸಂತಾನಕ್ಕಿರುತ್ತೆ ಅಂತ ಹೇಳಿ. ದೇವ್ರ ಮಕ್ಕಳಾಗಿ ನಾವು ಯಾರ ಹಿಂದೆ ಓಡ್ತಾ ಇದ್ದೀವಿ ಅನ್ನೋದು ದೇವ್ರು ಹೇಳೋದು. ದೇವ್ರ ರಾಜ್ಯದ ಹಿಂದೆ ಓಡು, ದೇವರ ನೀತಿ ಹಿಂದೆ ಓಡು ಅಂತ. ಇಲ್ಲಿರುವಂಥ ನಾವೆಲ್ಲರೂ ಕೂಡ ದೇವ್ರಿಗಾಗಿ, ದೇವ್ರ ರಾಜ್ಯಕ್ಕಾಗಿ ತವಕ ಪಡೋರಾಗಿ, ದೇವರ ಸಭೆಯನ್ನು ಕಟ್ಟೋದಕ್ಕಾಗಿ ನಮ್ಮ ಜೀವಿತಗಳನ್ನು ಸಮರ್ಪಣೆ ಮಾಡ್ಕೋಬೇಕು. ಹಲ್ಲೆಲೂಯಾ. ಅವುಗಳು ಕೂಡ ಎಲ್ಲ ಬರುತ್ತೆ ಅಂತ ದೇವ್ರು ವಾಗ್ದಾನ ಮಾಡಿದ್ದಾರೆ. ನಾನು ಹೇಳ್ತೀನಿ, ನಮಗೆ ಗೊತ್ತು ದೇವ್ರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡ್ರೆ ಎಲ್ಲವೂ ನಮ್ಮ ಹಿಂದೆ ಬರುತ್ತೆ. ನಮಗೆ ಬೇಕಿರೋವೆಲ್ಲ ದೇವ್ರು ಕೊಡ್ತಾನೆ ಅಂತ ವಾಕ್ಯದಲ್ಲಿದೆ. ನಾನು ಹೇಳ್ತೀನಲ್ಲ, ಆ ವಚನ ನಮಗೆ ಗೊತ್ತು, ಆದರೆ ನಾವು ಅದರಂತೆ ನಡ್ಕೊಳ್ಳಲ್ಲ. ಆ ವಾಕ್ಯಗಳಂತೆ ನಾವು ನಡ್ಕೊಳ್ಳಲ್ಲ. ವಚನಗಳು ಗೊತ್ತಿರುತ್ತೆ, ಪ್ರಾರ್ಥನೆ ಮಾಡುವಾಗ ಆ ವಚನಗಳೆಲ್ಲ ಹೇಳಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಆದರೆ ಏನಾಗುತ್ತೆ? ನಾವು ಅದರಂತೆ ನಡ್ಕೊಳ್ಳೋಕ್ಕೆ ಸೈತಾನನು ತಡೆ ಆಗ್ತಾ ಇರ್ತಾನೆ. ಹಾಗಾಗಿ ಸೈತಾನ ಮೇಲೆ ನಾವು ಯುದ್ಧ ಮಾಡಬೇಕಾಗಿದೆ. ಯುದ್ಧ ಮಾಡಬೇಕಾದ್ರೆ ಯೇಸು ಎಂಬ ಹೆಸರಲ್ಲಿ ಮಾತ್ರನೇ. ಸೈತಾನ ಸೋತೋಗೋದು, ಭಯ ಪಡೋದು ಯೇಸು ಎಂಬ ಹೆಸರಲ್ಲಿ ಮಾತ್ರನೇ. ಹಾಗಾಗಿ ಪ್ರತಿದಿನ ನಾವು ಸೈತಾನ ಎದುರಿಸಬೇಕಾಗಿದೆ, ಪ್ರಾರ್ಥನೆ ಮೂಲಕ ನಾವು ಜಯಿಸಬೇಕಾಗಿದೆ. ಪರಿಚಯದಲ್ಲಿ 2ನೇದಾಗಿ ನಾವು ನೋಡುವಾಗ ಸೈತಾನು ವಂಚಿಸುವವನಾಗಿದ್ದಾನೆ. ಪ್ರತಿ ಸಲ ಸೈತಾನ ವಂಚಿಸ್ತಾನೆ. ಹೇಗೆ ವಂಚಿಸ್ತಾನೆ ಗೊತ್ತಾ? ಅವನ ಹತ್ರ ಕೆಲವು ಆಯುಧಗಳಿರುತ್ತೆ. ಏನು ಆಯುಧ? ನಾನು ಆಗಲೇ ಗೆಹಜಿ ಬಗ್ಗೆ ಉದಾಹರಣೆ ಹೇಳಿದೆ. ಆ ಗೆಹಜಿ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನ ಬಲಹೀನತೆ ಏನು? ದೇವ್ರ ಮಗನಾಗಿದ್ದರೂ ಕೂಡ ಅವನ ಬಲಹೀನತೆ ಹಣದ ಆಸೆ ತೋರಿಸಿ ಅವನನ್ನು, ಅವನ ಕುಟುಂಬವನ್ನು, ಅವನ ಸಂತತಿಯನ್ನೇ ವಂಚಿಸ್ಬಿಟ್ಟ. ಆದಾಮ ಅವರು ದೇವ್ರ ಮಕ್ಕಳು, ಅವರನ್ನು ಹೇಗೆ ಸೈತಾನ ವಂಚಿಸ್ದ? ನಿಮಗೆ ದೇವರು ಬೇಡ, ನೀವೇ ದೇವರಾಗ್ಬೋದು ಅಂತ ವಂಚಿಸ್ದ. ಯಾರ್ಯಾರಿಗೆ ಏನೇನು ಬೇಕೋ ಅದ್ರ ತಕ್ಕಂತೆ ಸೈತಾನ ವಂಚಿಸ್ತಾನೆ. ಯಾರ್ಯಾರು ಯಾವುದ್ರಲ್ಲಿ ಬಲಹೀನರಾಗಿರ್ತಾರೋ ಅದ್ರ ಪ್ರಕಾರ ಸೈತಾನ ವಂಚಿಸ್ತಾನೆ. ದೇವರ ಮಕ್ಕಳಿಗೆ ಈ ದಿನಗಳಲ್ಲಿ ಸೈತಾನ ಅಪನಂಬಿಕೆಯನ್ನು ಕೊಟ್ಟು ವಂಚಿಸ್ತಾನೆ. ದೇವರನ್ನು ನಂಬೋದಕ್ಕೆ ಬಿಡಲ್ಲ ಸೈತಾನ. ನೀನು ದೇವರನ್ನು ನಂಬಿ ದೇವ್ರಿಗೋಸ್ಕರ ಜೀವಿಸಬೇಕು ಅಂತ ನೀನು ಅನ್ಕೊಂಡ್ರು ಕೂಡ ಸೈತಾನ ಅನೇಕ ಸಲ ನಿನ್ನಲ್ಲಿ ಬಲಹೀನತೆಗಳನ್ನು ಕೊಡ್ತಾನೆ. ಅನೇಕ ಸಲ ಆ ಒಂದು ಮೂಢನಂಬಿಕೆ, ಅಪನಂಬಿಕೆಗಳನ್ನು ಕೊಡ್ತಾನೆ. ಎಂಥ ಅಪನಂಬಿಕೆಗಳು? ಇವತ್ತು ಅನೇಕ ಜನರು ಸಭೆನ ಬಿಟ್ಟು ಹೋಗೋದಕ್ಕೆ ಆ ಅಪನಂಬಿಕೆಗಳೇ ಕಾರಣ, ಆ ಮೂಢನಂಬಿಕೆಗಳೇ ಕಾರಣ. ಚರ್ಚ್ ಬಂದಿರೋರು ಎಷ್ಟೋ ಜನ, ದೀಕ್ಷಾಸ್ನಾನ ತಗೊಂಡಿರೋರು ಎಷ್ಟೋ ಜನ, ಅವರಲ್ಲಿ ಬಿತ್ತಲ್ಪಟ್ಟ ವಾಕ್ಯಗಳು ತಕ್ಷಣವೇ ಸೈತಾನ ತೆಗೆದಾಗ್ತಾ ಇದ್ದ. ಅವ್ರ ವಾಕ್ಯಗಳು ಗೊತ್ತು, ಯೇಸು ಗೊತ್ತು, ಆದರೆ ಅರ್ಥ ಮಾಡ್ಕೊಂಡಿಲ್ಲ ಅವರು ಸರಿಯಾಗಿ. ಯೇಸು ಬಗ್ಗೆ ತಿಳ್ಕೊಳ್ಳೋರೆಲ್ಲ ರಕ್ಷಣೆ ಹೊಂದೋದು, ನಂಬೋರು. ಆಮೇಲೆ ಯೇಸುನ ನಂಬಿ ಯೇಸುಗಾಗಿ ಜೀವಿಸೋದು. ಹಾಗಾಗಿ ಸೈತಾನನ ನಂಬಿಕೆಗಳನ್ನು ದೂರ ಮಾಡಬೇಕು. ನಾವು ಪ್ರಾರ್ಥನೆ ಮಾಡುವಾಗ, ನೀವು ಪ್ರಾರ್ಥನೆ ಮಾಡಬೇಕಾರೋದೇನು? ದೇವರೇ, ನನ್ನಲ್ಲಿರುವಂಥ ಅಪನಂಬಿಕೆನ ತೆಗೆದಾಕು. ನಿಮ್ಮ ವಾಕ್ಯಗಳಲ್ಲಿ ನಾನು ಯಾವ ವಾಕ್ಯವನ್ನು ಕೂಡ ನಾನು ಅಪನಂಬಿಕೆಯಿಂದ ನೋಡಬಾರ್ದು. ನಿಮ್ಮ ವಾಕ್ಯಗಳಲ್ಲೇ ನಾನು ನಂಬಬೇಕೇ ವಿನಃ ಮನುಷ್ಯರ ಮಾತುಗಳನ್ನಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡು. ನಮ್ಮ ನಂಬಿಕೆಯಲ್ಲಿ ಡೌಟ್ ಬರೋ ಥರ ಮಾಡ್ತಾನೆ. ಒಂದೊಂದ್ಸಲಿ ನಮ್ಗೆ ಅನಿಸುತ್ತೆ, ಏನಂತ, ನಾನು ನಿಜವಾಗ್ಲೂ ದೇವ್ರ ಮಗನಾ? ನಾನು ನಿಜವಾಗ್ಲೂ ದೇವ್ರ ಮಗಳ? ನನ್ನ ಪ್ರಾರ್ಥನೆಗಳನ್ನು ನಿಜವಾಗ್ಲೂ ದೇವ್ರು ಕೇಳ್ತಿದ್ದಾನ? ನಾನು ವಾರ ವಾರ ಸಭೆಗೆ ಹೋಗ್ತೀನಿ, ಡೈಲಿ ಪ್ರಾರ್ಥನೆ ಮಾಡ್ತೀನಿ, ಆದರೂ ನನಗೆ ಯಾಕೆ ಈ ಸಮಸ್ಯೆ? ಆದರೂ ಯಾಕೆ ನನಗೆ ಈ ಕಷ್ಟ? ಇವೆಲ್ಲ ಆಲೋಚನೆಗಳು ಎಲ್ಲಿಂದ ಬರುತ್ತೆ? ಸೈತಾನಿಂದ ಬರುತ್ತೆ. ನಿನ್ನಲ್ಲಿ ಇಂಥ ಆಲೋಚನೆ ಬರೋಕ್ಕೆ ಶುರು ಮಾಡಿದ್ರೆ ಸಾಕು, ಸೈತಾನನು ಕಾರ್ಯ ಮಾಡೋದಕ್ಕೆ ಶುರು ಮಾಡ್ತಿದ್ದಾನೆ ಅಂತ ಅರ್ಥ. ದೇವರ ವಿರುದ್ಧ, ದೇವರ ವಾಕ್ಯದ ವಿರುದ್ಧ ಆಲೋಚನೆ ಮಾಡ್ತಿದೀಯಾ ಅಂದರೆ
ನಿನ್ನ ಹೃದಯದಲ್ಲಿ ನಿನ್ನ ಆಲೋಚನೆಗಳಲ್ಲಿ ಸೈತಾನ ಕಾರ್ಯ ಮಾಡ್ತಿದ್ದಾನೆ ಅಂತ ಅರ್ಥ. ಅಂಥ ಸಮಯದಲ್ಲಿ ನೀವು ಸೈತಾನ ಗದರಿಸಬೇಕಾಗಿಲ್ಲ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಜೀವನ ಇದು ಶಾರೀರಿಕವಾದ ಹೋರಾಟ ಅಲ್ಲ, ಇದೊಂದು ಆತ್ಮಿಕವಾದ ಹೋರಾಟ. ಅನೇಕರಿಗೆ ಇದು ಅರ್ಥ ಆಗ್ತಾ ಇಲ್ಲ, ಅನೇಕ ಕ್ರೈಸ್ತರಿಗೆ ಇದು ಅರ್ಥ ಆಗ್ತಾ ಇಲ್ಲ, ಅನೇಕ ವಿಶ್ವಾಸಿಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ನಮ್ಮ ಹೋರಾಟ ಈ ಲೋಕದಲ್ಲಿ ಆತ್ಮಿಕವಾದದ್ದು. ಇವತ್ತು ನಾವು ಮನುಷ್ಯರ ಸಂಗಡ ಹೋರಾಡ್ತಾ ಇದ್ದೀವಿ, ಯುದ್ಧ ಮಾಡ್ತಾ ಇದ್ದೀವಿ, ಮನೆಯವ್ರ ಜೊತೆ ಜಗಳ ಆಡ್ತಾ ಇರ್ತೀವಿ, ಸಂಬಂಧಿಕರ ಜೊತೆ ಜಗಳ ಆಡ್ತೀವಿ, ಊರವ್ರ ಜೊತೆ ಜಗಳ ಆಡ್ತಿರ್ತೀವಿ. ನಮ್ಮ ಹೋರಾಟ ಮನುಷ್ಯರ ಜೊತೆ ಅಲ್ಲ ಅಂತ ವಾಕ್ಯ ಹೇಳುತ್ತೆ. ಯಾರ ಜೊತೆ ನಮ್ಮ ಹೋರಾಟ? ಸೈತಾನನ ಜೊತೆ, ದುಷ್ಟ ಶಕ್ತಿಗಳ ಜೊತೆ. ಸೈತಾನನ ಬಲಗಳನ್ನು ನಾವು ಮುರಿಬೇಕಾಗಿರೋದು. ನಿನ್ನ ವಿರುದ್ಧ ಜನರು ಎದ್ದು ನಿಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೈತಾನನು ಅವ್ರನ್ನ ಪ್ರೇರೇಪಿಸ್ತಾ ಇದ್ದಾನೆ, ಅವರಲ್ಲ, ಅವರಲ್ಲಿ ಕಾರ್ಯ ಮಾಡ್ತಿರೋ ಸೈತಾನ. ಹಾಗಾಗಿ ನಾವು ಯಾರನ್ನ ಮುರಿಬೇಕು? ಅವರಲ್ಲಿ ಕಾರ್ಯ ಮಾಡುವಂಥ ಸೈತಾನನ ಬಲಗಳನ್ನು ಮುರಿಬೇಕು. ಸೈತಾನನು ಬಾಯಿ ಮುಚ್ಕೊಂಡ್ರೆ, ಸೈತಾನನ ಕಾರ್ಯಗಳು ಮುರಿಯಲ್ಪಟ್ರೆ ಅವರಲ್ಲಿ ಅಂತ ಆಲೋಚನೆ ಕೊಡಲ್ಲ, ಅವರು ನಮ್ಮ ವಿರುದ್ಧವಾಗಿ ಎದ್ದು ನಿಲ್ಲಲ್ಲ. ಅರ್ಥ ಆಗ್ತಿದೆ? ಅದನ್ನು ಬಿಟ್ಟು ನಾವು ಹೋಗಿ ಅವ್ರ ಜೊತೆ ಬೀದಿಯಲ್ಲಿ ನಿಂತ್ಕೊಂಡು ಯುದ್ಧ ಮಾಡಿದ್ರೆ ಏನು ಪ್ರಯೋಜನ? ಅವರು ಶಾರೀರಿಕವಾಗಿ ಯುದ್ಧ ಮಾಡ್ತಾರೆ, ಶಾರೀರಿಕವಾಗಿ ಜಗಳ ಆಡ್ತಾರೆ. ನಾವು ಆತ್ಮಿಕ ವ್ಯಕ್ತಿಗಳು, ನಮಗೆ ಸೈತಾನನೇ ಶತ್ರು, ದುಷ್ಟ ಶಕ್ತಿಗಳೇ ಶತ್ರು. ಕೆಲವು ವಚನಗಳನ್ನು ನಾವು ನೋಡುವಾಗ, ಮಾರ್ಕ 3:27 ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳ್ತಾರೆ. ಮಾರ್ಕ 3:27. ಆಮೇನ್. ಸೊ ಇಲ್ಲಿ ನಾವು ನೋಡ್ತಿರೋದೇನು? ಬಲಿಷ್ಠನನ್ನು ಕಟ್ಟಿ ಹಾಕದೆ ಮನೆಯನ್ನು ಸುಲ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಮಾರ್ಕ 3:27. ಆ ಬಲಿಷ್ಠ ಯಾರು? ಸೈತಾನ. ಈ ಲೋಕದಲ್ಲಿ ಆ ಸೈತಾನನು ಬಲಿಷ್ಠನಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಅವನನ್ನು ನಾವು ಬಂಧಿಸಬೇಕಾಗಿರೋದು ಫಸ್ಟು, ಜನರನ್ನಲ್ಲ, ಸೈತಾನನ್ನು ಬಂಧಿಸಬೇಕು. ಅವನನ್ನು ಕಟ್ಟಾಕಿದ್ರೆ ಅವನ ಕೈಯಲ್ಲಿರುವಂಥ ಜನರನ್ನು ನಾವು ಬಿಡಿಸ್ಬೋದು. ಆಮೇಲೆ ಹಾಗೆ 1 Yohana 3:8 ನಾವು ನೋಡ್ತೀವಿ, ದೇವಕುಮಾರ ಪ್ರತ್ಯಕ್ಷವಾಗಿದ್ದು ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕಾಗಿ ಎಂಬುದಾಗಿ. ಸೈತಾನನ ಕಾರ್ಯಗಳು ಮನುಷ್ಯರನ್ನ ಲಯ ಮಾಡೋಕ್ಕಲ್ಲ, ಮನುಷ್ಯರ ಕಾರ್ಯಗಳನ್ನು ಲಯ ಮಾಡೋಕ್ಕಲ್ಲ ಯೇಸು ಬಂದಿದ್ದು, ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕೆ, ಸೈತಾನನ ತಲೆಯನ್ನು ಜಜ್ಜೋದಕ್ಕೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದರೆ ಮನುಷ್ಯರು ಪಾಪ ಮಾಡೋದಕ್ಕೆ ಸೈತಾನನ ಕಾರಣ, ಮನುಷ್ಯರ ಆಲೋಚನೆಗಳಲ್ಲಿ ಸೈತಾನನ ಕಾರ್ಯ ಮಾಡ್ತಾನೆ. ಹಾಗಾಗಿ ಯೇಸುವಿಗೆ ಶತ್ರು ಯಾರು ಅಂದರೆ ಸೈತಾನ ಮಾತ್ರನೇ. ಮನುಷ್ಯರು ಯಾರು ವೈರಿಗಳಲ್ಲ ಯೇಸು ಸ್ವಾಮಿ. ಹಲ್ಲೆಲೂಯಾ. ಹಾಗೆಯೇ ಆದಿಕಾಂಡ 3:15 ನಾವು ನೋಡ್ತೀವಿ, ಯೇಸು ಕ್ರಿಸ್ತನು ಸೈತಾನನ ತಲೆನ ಜಜ್ಜಕ್ಕೆ ಬಂದಿರೋದು ಅಂತ. ಎಫೆಸಿ 6:12 ನಾವು ನೋಡ್ತೀವಿ, ನಮ್ಮ ಹೋರಾಟ ಮಾಂಸದ ಜೊತೆಗಲ್ಲ, ನಮ್ಮ ಹೋರಾಟ ಮನುಷ್ಯರ ಜೊತೆಗಲ್ಲ, ನಮ್ಮ ಹೋರಾಟ ಈ ಒಂದು ವಾಯುಮಂಡಲದಲ್ಲಿ ದೊರೆತನ ಮಾಡುವಂಥ ದುಷ್ಟ ಶಕ್ತಿಗಳ ವಿರುದ್ಧ ಎಂಬುದಾಗಿ. 1 ಪೇತ್ರ 5:7-8 ಕೂಡ ನಾವು ನೋಡ್ತೇವೆ, ಸೈತಾನನು ಗರ್ಜಿಸೋ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಹುಡುಕ್ತಾ ತಿರುಗ್ತಾ ಇದ್ದಾನೆ. ಹಾಗಾಗಿ ನಮ್ಮನ್ನು, ನಮ್ಮ ಜೀವಿತಗಳನ್ನು, ನಮ್ಮ ಕುಟುಂಬಗಳನ್ನು ಹಾಳು ಮಾಡಬೇಕು ಅಂತ ಹುಡುಕ್ತಾ ತಿರುಗ್ತಾ ಇರುವಂಥ ಸೈತಾನನ ನಾವು ಕಟ್ಟಿ ಹಾಕಬೇಕಾಗಿರೋದು, ಆ ಸೈತಾನನ ನಾವು ಬಂಧಿಸಬೇಕಾಗಿರೋದು. ಆಮೇಲೆ ಇಸ್ರಾಯೇಲರನ್ನ ಪದೇ ಪದೇ ದೇವರ ಆಶೀರ್ವಾದದ ಮಾರ್ಗದಿಂದ ತಪ್ಪಿಸ್ತಾ ಇದ್ದಿದ್ದು ಸೈತಾನ. ಹಾಗಾಗಿ ಯೇಸು ಮತ್ತೆ ತಿರುಗಿ ಬರೋದಕ್ಕೆ ಹೇಳ್ತಾ ಇದ್ದಾರೆ ಇಸ್ರಾಯೇಲರನ್ನು. ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ದೇವರು ತೆರೆದಿರುವಂಥ ಈ ಆಶೀರ್ವಾದದ ಮಾರ್ಗದ ಕುರಿತು ನಾವು 3 ಮುಖ್ಯವಾದ ವಿಷಯಗಳನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ, ನಿನ್ನನ್ನು ನೀನು ವಂಚಿಸಿಕೊಳ್ಳಬಾರದು ಎಂಬುದಾಗಿ. ನಿನ್ನನ್ನು ನೀನು ವಂಚಿಸಿಕೊಳ್ಳಬಾರದು ಅಂತ ನಾನು ಹೇಳಿದೆ ಪ್ರಾರಂಭದಲ್ಲೇ. ಆಶೀರ್ವಾದಗಳಿಗೆ ಮೊದಲ ತಡೆ ಯಾರು ಅಂದರೆ ನಾವೇ. ನಮ್ಮ ಜೀವಿತ ಸರಿ ಇರಲ್ಲ, ನಮ್ಮ ನಂಬಿಕೆ ಸರಿ ಇರಲ್ಲ, ದೇವರಲ್ಲಿ ನಮ್ಮ ವಿಶ್ವಾಸ ಸರಿ ಇರಲ್ಲ. ನಾವು ಇನ್ನೊಬ್ಬರಿಗೆ ದೂರ್ತಾ ಇರ್ತೀವಿ, ಅವ್ರು ಹೀಗೆ ಇವ್ರು ಹೀಗೆ ಅಂತ. ನಾವು ನಂಬಿರುವಂಥ ಈ ಸರ್ವಶಕ್ತನಾದ ದೇವರ ವಾಕ್ಯದ ಪ್ರಕಾರ ಜೀವಿಸದೆ ಯಾರ ಬಗ್ಗೆ ಹೇಳಿ ಪ್ರಯೋಜನ ಏನು? ಹಾಗಾಗಿ
ನಿನ್ನನ್ನು ನೀನು ವಂಚನೆ ಮಾಡ್ಕೊಳ್ಬೇಡ ಅಂತ. ಹೇಗೆ ವಂಚಿಸ್ಕೊಳ್ಳೋದು ಅಥವಾ ಮೋಸ ಹೋಗೋದು? ನಮ್ಮಿಂದ ನಾವೇ ಮೋಸ ಹೋಗೋದು ಹೇಗೆ ಗೊತ್ತಾ? ಪ್ರತಿಯೊಬ್ಬರಲ್ಲಿ ಕೂಡ ಕೆಲವು ಗಾಯಗಳಿರುತ್ತೆ. ಗೊತ್ತಾ ಗಾಯಗಳಂದರೆ? ಶಾರೀರಿಕಾಗೋ ಗಾಯಗಳಲ್ಲ. ಶಾರೀರಿಕಾಗೋ ಗಾಯಗಳು ಅದು ಶಾರೀರಿಕವಾದವುಗಳು. ಆದರೆ ಸೈತಾನ ಕಾರ್ಯ ಮಾಡೋದು ನಮ್ಮ ಮನಸ್ಸಿಗಾಗುವ ಗಾಯಗಳಿಂದ, ನಮ್ಮವರಿಂದ ಆಗುವಂಥ ಗಾಯಗಳಿಂದ. ಅವ್ರು ಮಾತಾಡಿರ್ತಾರೆ, ನಮ್ಮ ಮನೆಯವ್ರು ಹೇಳಿರೋ ಮಾತುಗಳು ಅವು ಒಂದೊಂದಾಗಿ ಅವ್ರ ಮನಸ್ಸಲ್ಲಿ ಹಂಗೆ ನೆನಪಿರುತ್ತವು, ಮುದ್ರೆ ಆಗಿಬಿಟ್ಟಿರುತ್ತೆ. 10 ವರ್ಷ ಆಗಿರಲಿ ಅವ್ರು ಹೇಳಿ ಆ ಮಾತುಗಳು ಹಂಗೆ ನೆನಪಿರುತ್ತೆ. ಅವತ್ತು ನೀನು ಈ ಥರ ಹೇಳಿದ್ದಲ್ಲ ಅಂತ. ಒಳ್ಳೆಯದನ್ನು ಜನರು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ ಅಲ್ವಾ? ಇಟ್ಕೊತೀವ? ಸಾಧಾರಣವಾಗಿ ಒಳ್ಳೆಯದನ್ನು, ಒಳ್ಳೆ ಮಾತುಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಅದೇ ಕೆಟ್ಟ ಮಾತನ್ನು, ಬೈದಿರೋ ಮಾತನ್ನು 10 ವರ್ಷ ಆದರೂ ಮರೆಯಲ್ಲ. ಯಾಕೆ? ನಮ್ಮ ಮನಸ್ಸು, ನಮ್ಮ ಮೈಂಡ್ ಆ ಥರ ಇದೆ. ನಮ್ಮ ಮೈಂಡ್ ಒಳ್ಳೆಯದಕ್ಕಿಂತ ಕೆಟ್ಟದನ್ನೇ ಜಾಸ್ತಿ ಇಟ್ಕೊಳ್ಳುತ್ತೆ ಮನಸ್ಸಲ್ಲಿ. ಪ್ರೀತಿ ಮಾಡೋದಕ್ಕಿಂತ ದ್ವೇಷವನ್ನೇ ಜಾಸ್ತಿ ಮನಸ್ಸಲ್ಲಿ ಇಟ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ದೇವ್ರು ಹೇಳ್ತಿರೋದೇನು ಗೊತ್ತಾ? ನಿನ್ನನ್ನು ನೀನು ವಂಚನೆ ಮಾಡ್ಕೋಬೇಡ. ನಮ್ಮಲ್ಲಿ ಏನಾದರೂ ಆ ಗಾಯ ಇದ್ರೆ ಅರ್ಥ ಮಾಡ್ಕೊಳ್ಳಿದ್ದು. ಆತ್ಮಿಕವಾದ ಗಾಯಗಳು ಏನು, ಮಾನಸಿಕವಾದ ಗಾಯಗಳಂದ್ರೆ ಏನು ಅಂದರೆ, ಜನರೇನಾದರೂ ನಮಗೆ ಮೋಸ ಮಾಡಿದರೆ, ಜನರೇನಾದರೂ ನಮಗೆ ದ್ರೋಹ ಮಾಡಿದರೆ, ಜನರೇನಾದರೂ ನಮ್ಮನ್ನು ನಂಬಿಸಿ ಮೋಸ ಮಾಡಿದರೆ, ಇವೆಲ್ಲ ನಮ್ಮ ಮನಸ್ಸಲ್ಲಿ ಹಾಗೆ ಇರುತ್ತೆ. ಎಷ್ಟು ವರ್ಷಗಳಾದರೂ ಕೂಡ ನೀನು ಹೀಗೆ ಮಾಡ್ದಲ್ಲ, ನೀನು ಹೀಗೆ ಮಾಡ್ದಲ್ಲ ಅಂತ ಹೇಳ್ಬಿಟ್ಟು ಅವ್ರು ನೋಡಿದಾಗೆಲ್ಲ ಅವ್ರು 10 ಒಳ್ಳೆ ಕಾರ್ಯ ಮಾಡಿರಲಿ, ನಮಗೆ ಒಂದು ಕೆಟ್ಟದ್ದು ಮಾಡಿದ್ರು ಕೂಡ ಆ ಒಂದು ಕೆಟ್ಟತನ ಮಾತ್ರ ನೆನಪಾಗ್ಬಿಟ್ಟು ಅವ್ರನ್ನ ನಾವು ದ್ವೇಷಿಸ್ಲಿಕ್ಕೆ ಶುರು ಮಾಡ್ತೇವೆ. ಯೋಸೇಫ ಬೈಬಲಲ್ಲಿ ನಾವು ನೋಡ್ತೇವೆ, ಅವನು ದೇವರ ಮಗ. ಅವನು ಯಾವ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಅವ್ರ ಅಣ್ಣ ತಮ್ಮಂದ್ರೆ ಅವನನ್ನ ಮಾರಿಬಿಡ್ತಾರೆ. ಅವನು ಹಾಕಿದಂಥ ಬಟ್ಟೆನೆಲ್ಲ ಹರಿದಾಕ್ತಾರೆ. ಯಾವ ತಪ್ಪು ಮಾಡಿಲ್ಲ ಅವನು ದೇವ್ರು ಕೊಟ್ಟ ಕನಸನ್ನ ಹೇಳ್ತಾನಷ್ಟೇ ಅಣ್ಣ ತಮ್ಮಂದ್ರ ಹತ್ರ. ಅವರು ಅವನ ಮೇಲೆ ದ್ವೇಷ, ಹೊಟ್ಟೆ ಕಿಚ್ಚಿಟ್ಕೊಂಡು ಅವನನ್ನು ಹೊಡೆದು ಅವನ ನಿಲುವಂಗಿನೆಲ್ಲ ಕಿತ್ತಾಕ್ಬಿಟ್ಟು ಕೊನೆಗೆ 30 ರೂಪಾಯಿ ಬೆಳ್ಳಿ ನಾಣ್ಯಕ್ಕೆ ಮಾರಿಬಿಡ್ತಾರೆ. ಅದೇ ಒಂದು ಕೆಲವೇ ವರ್ಷಗಳಲ್ಲಿ ಯೋಸೇಫ ಐಗುಪ್ತ ದೇಶದಲ್ಲಿ ಸರ್ವಾಧಿಕಾರಿಯಾಗಿರ್ತಾನೆ. ಐಗುಪ್ತ ದೇಶದಲ್ಲಿ ದವಸ ಧಾನ್ಯಗಳು ಸಿಗುತ್ತೆ ಅಂತ ಅಣ್ಣ ತಮ್ಮಂದ್ರೆ ಏನು ಮಾಡ್ತಾರೆ? ಐಗುಪ್ತಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಅವನ ತಮ್ಮನೇ ಸರ್ವಾಧಿಕಾರಿಯಾಗಿರ್ತಾನೆ. ಹಲ್ಲೆಲೂಯಾ. ಯೋಸೇಫನೇ ಅಲ್ಲಿ ಸರ್ವಾಧಿಕಾರಿಯಾಗಿರ್ತಾನೆ. ಚಿಕ್ಕ ವಯಸ್ಸಿನಲ್ಲೇ ಮಾರ್ಬಿಟ್ಟಿರ್ತಾರೆ, ಗೊತ್ತಾಗಿರಲ್ಲ. ಅವನು ದೊಡ್ಡವನಾಗಿ ಸರ್ವಾಧಿಕಾರ ಸ್ಥಾನದಲ್ಲಿ ಕೂತಿದ್ರೆ ಇವ್ರಿಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅವರೇ ಯೋಸೇಫ ಅಂತ ಹೇಳಿ. ಆದರೆ ಯೋಸೇಫನಿಗೆ ಗೊತ್ತಾಗುತ್ತೆ. ಅವನೇ ಬಂದು ಕೇಳ್ತಾನೆ, ನಾನೇ ನಿಮ್ಮ ತಮ್ಮ, ನೀವು ಮಾರ್ಬಿಟ್ರಲ್ಲ ಆ ತಮ್ಮ ನಾನೇ ಯೋಸೇಫ. ಅಂದರೆ ಅವ್ರಿಗೊಂದು ಕಡೆ ಸಂತೋಷ, ಇನ್ನೊಂದು ಕಡೆ ಭಯ. ಎಲ್ಲಿ ನಾವು ಇವನಿಗೆ ಮಾಡಿರೋ ಅನ್ಯಾಯವನ್ನು ಮನಸ್ಸಲ್ಲಿ ಇಟ್ಕೊಂಡು ನಮ್ಮನ್ನು ದ್ವೇಷಿಸ್ತಾನೋ, ಸಾಯಿಸ್ಬಿಡ್ತಾನೋ ಅಂತ ಹೇಳಿ. ಆದರೆ ಆ ಯೋಸೇಫ ಏನು ಮಾಡ್ತಾನೆ ಗೊತ್ತಾ? ನೀವೀಗ ಮಾಡಿದ್ದಕ್ಕೆ ಭಯ ಪಡಬೇಡಿ, ನೀವಲ್ಲ ನನ್ನನ್ನು ಮಾರಿದ್ದು, ದೇವರೇ ನನ್ನನ್ನು ನಿಮ್ಮ ಪ್ರಾಣಗಳನ್ನು ಉಳಿಸೋದಕ್ಕೋಸ್ಕರ ನನ್ನನ್ನು ನಿಮಗಿಂತ ಮುಂಚಿತವಾಗಿ ಐಗುಪ್ತ ದೇಶಕ್ಕೆ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಯೋಸೇಫನ ಹೇಳ್ತಾನೆ. ಇಲ್ಲಿ ನಾನೇನು ಹೇಳಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಒಂದು ವೇಳೆ ಯೋಸೇಫ ಅಣ್ಣ ತಮ್ಮಂದರು ಮಾಡಿರುವಂಥ ದ್ರೋಹವನ್ನು, ಅನ್ಯಾಯವನ್ನು ಮನಸ್ಸಲ್ಲೇ ಇಟ್ಕೊಂಡಿದ್ರೆ, ಅವನಿಗೆ ದೇವರು ಒಳ್ಳೆಯ ಅವಕಾಶ ಕೊಟ್ಟಾಗ, ಸರ್ವಾಧಿಕಾರಿಯಾಗಿದ್ದಾಗ ಮೊದಲು ಅಣ್ಣ ತಮ್ಮಂದರನ್ನ ಓಡಿಸ್ತಿದ್ದ, ಸಾಯಿಸಿ ಬಿಡ್ತಿದ್ದ ಬೇಕಾದರೆ ಆ ಕೋಪದಲ್ಲಿ. ಆದರೆ ಅವನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಅದನ್ನು ಅಣ್ಣ ತಮ್ಮಂದರು ಮಾಡಿರೋ ಅನ್ಯಾಯವನ್ನು ಮನಸ್ಸಲ್ಲಿ ಇಟ್ಕೊಂಡಿರಲಿಲ್ಲ, ಕ್ಷಮಿಸ್ಬಿಟ್ಟಿದ್ದ. ಆಮೇಲೆ ಪೋಟಿಫಾರ್ನ ಹೆಂಡತಿ ಅವನೇನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಇವನು ನನ್ನನ್ನು ಕೆಡ್ಸಕ್ಕೆ ಬಂದ ಅಂತ ಹೇಳ್ಬಿಟ್ಟು ಗಂಡನಿಗೆ ಹೇಳಿ ಗಂಡ ಯೋಸೇಫನ ಜೈಲಿಗೆ ಹಾಕ್ಸಿದ್ದು. ಯೋಸೇಫನು ಸರ್ವಾಧಿಕಾರಿ ಆದಾಗ ಪೋಟಿಫಾರ್ ಹೆಂಡತಿನ ಕರೆಸಿ ಅವರಿಬ್ಬರನ್ನು ಸಾಯಿಸಿ ಬಿಡ್ಬೋದಾಗಿತ್ತು ಯೋಸೇಫ. ಅಷ್ಟು ಅಧಿಕಾರ ಇತ್ತು ಅವನಿಗೆ. ಆದರೆ ಅದು ಯಾವುದೂ ಅವನು ಮಾಡೋಕ್ಕೆ ಹೋಗಿಲ್ಲ. ಮನುಷ್ಯರು ಏನೇ ಅನ್ಯಾಯ ಮಾಡಿದ್ರು, ಮನುಷ್ಯರು ಏನೇ ನಿನ್ನ ವಿರುದ್ಧ ದ್ರೋಹ ಮಾಡಿದ್ರು, ಅದು ಮನಸ್ಸಲ್ಲಿ ಇಟ್ಕೋಬೇಡ. ಅದು ಇಟ್ಕೊಳ್ಳೋದ್ರಿಂದ ನೀನು ಮೋಸ ಮಾಡ್ಕೊಳ್ತೀಯ. ಚಿಂತೆ ಮಾಡಿ 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 ನೀನು ಕೊರಗ್ತೀಯ ಅಷ್ಟೇ ವಿನಃ ಮೋಸ ಮಾಡಿರೋರೆಲ್ಲ ಚೆನ್ನಾಗೇ ಇರ್ತಾರೆ. ಅರ್ಥ ಆಗ್ತಿದೆಯಾ? ನಾವು ಯಾವಾಗಲೂ ನೋಡ್ಬೇಕಾಗಿರೋದು ದೇವರನ್ನ ಹಿಂಬಾಲಿಸ್ಬೇಕಾಗಿರೋದು. ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ವಿಷಯವನ್ನು ಹೃದಯದಲ್ಲಿ ಇಟ್ಕೊಬಿಟ್ಟಿರ್ತೀವೋ, ಯಾವುದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಿರ್ತೀವೋ, ಅದೇ ವಿಷಯವನ್ನು ಸೈತಾನ ಕೆದಕಿ ಗಾಯ ಮಾಡ್ತಿರ್ತಾನೆ. ಇನ್ನೂ ಜಾಸ್ತಿ ನೋವಾಗೋ ಥರ ಮಾಡ್ತಾನೆ. ಸುಮ್ಮನೆ ಕೂತಿದ್ದಾಗಲೂ ಎಲ್ಲಿ ಕೂತರು ಅದೇ ನೆನಪಾಗಿ ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಯಾರಿಗೂ ಗೊತ್ತಿಲ್ಲದೆ ಹತ್ಕೊಂಡು ಗೋಳಾಡ್ಕೊಂಡು ದುಃಖ ಪಟ್ಕೊಂಡೇ ಜೀವನ ಮಾಡಬೇಕಾಗುತ್ತೆ.
ನಿನ್ನ ವಿರುದ್ಧವಾಗಿ ಯಾರು ಏನೇ ಮಾಡಿದರೂ ಕೂಡ ಇವತ್ತು ಈ ವಾಕ್ಯದಿಂದ ಕ್ಷಮಿಸು. ಆಮೇಲೆ ಈ ವಾಕ್ಯದಿಂದ ನೀನು ಕ್ಷಮಿಸು. ಅಷ್ಟೇ ಅಲ್ಲ, ನೀನು ಕ್ಷಮಿಸಿಲ್ಲ ಅಂದರೆ ನಾನು ಹೇಳ್ತಿರೋದು ನಿನ್ನನ್ನು ನೀನು ಮೋಸ ಮಾಡ್ಕೊಳ್ತೀಯ. ಸೈತಾನ್ ನಿನ್ನನ್ನು ಮೋಸ ಮಾಡ್ತಾನೆ, ನಿನ್ನ ಜೀವಿತವನ್ನೇ ಹಾಳು ಮಾಡ್ತಾನೆ. ಇಲ್ಲಾಂದರೆ ಎರಡನೇದಾಗಿ ನಾವು ನೋಡುವಾಗ ನಿನ್ನ ವಾಸ್ತವದಿಂದ ಮೋಸ ಹೋಗಬೇಡ ಅಂತ. ವಾಸ್ತವ ಅಂದರೆ ಏನು? ಈಗಿನ ಪರಿಸ್ಥಿತಿ, ನಿನ್ನ ಜೀವನದ ಸ್ಥಿತಿ. ಈಗ ಅಯ್ಯೋ ನಾನು ಯೇಸು ನಂಬಿದ್ದೀನಿ, ಪ್ರಾರ್ಥನೆ ಮಾಡ್ತೀನಿ, ಸಭೆಗೆ ಹೋಗ್ತಾ ಇದ್ದೀನಿ, ಇಷ್ಟೆಲ್ಲ ನಾನು ದೇವ್ರಿಗೋಸ್ಕರ ಮಾಡ್ತಾ ಇದ್ರು ಕೂಡ ನನ್ನ ಜೀವನದಲ್ಲೇ ಯಾಕೆ ಈ ಥರ ನಡೀತಾ ಇದೆ, ನನ್ನ ಜೀವನದಲ್ಲೇ ಯಾಕೆ ಈ ಕಷ್ಟ, ಯಾಕೆ ಈ ಒಂದು ಪರಿಸ್ಥಿತಿಗಳು ಅಂತ ಹೇಳಿ ನೀನೇನಾದರೂ ಪ್ರಶ್ನೆ ಮಾಡಿಕೊಂಡ್ರೆ ನೀನು ಮೋಸ ಹೋಗ್ತೀಯ. ದಾನಿಯೇಲ ಆ ಥರ ಅನ್ಕೋಬೋದಾಗಿತ್ತು. ನಾನು ದೇವರನ್ನ ಪ್ರತಿದಿನ 3 ಸಲ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರ ಭಯಭಕ್ತಿಯಲ್ಲಿದ್ದೇನೆ, ಆದರೆ ಇವತ್ತು ನನಗೆ ಈ ಸ್ಥಿತಿ ಬಂದಿದೆಯಲ್ಲ. ಯಾವ ಸ್ಥಿತಿ? ಸಿಂಹದ ಗವಿಗೆ ಹಾಕ್ತಾ ಇದ್ದಾರಲ್ಲ ನನ್ನನ್ನು. ನಾನು ಏನು ತಪ್ಪು ಮಾಡಿಲ್ಲ ಅಂದರೂ ಕೂಡ ಅವನು ಮೋಸ ಹೋಗಲಿಲ್ಲ. ಕಣ್ಣು ಮುಂದೆ ಸಿಂಹದ ಗವಿ ಇದ್ದರೂ ಕೂಡ ತಗೊಂಡೋಗಿ ಅವನನ್ನು ಸಿಂಹದ ಗವಿಯೊಳಗೆ ಹಾಕಿದ್ರು ಕೂಡ ಅವನು ವಾಸ್ತವ ಸ್ಥಿತಿಯಿಂದ ಮೋಸ ಹೋಗಲಿಲ್ಲ. ದೇವ್ರಿಗೋಸ್ಕರನೇ ಇದ್ದ ಅವನು. ಹಾಗಾಗಿ ದೇವರವನ್ನ ರಕ್ಷಣೆ ಮಾಡಿದ. ಇಡೀ ಬಾಬೆಲ್ ದೇಶ ಪೂರ್ತಿ ಯೇಸುವನ್ನು ನಂಬ್ಕೊಳ್ಳೋದಕ್ಕೆ ಅದೊಂದು ಅವಕಾಶವಾಯಿತು. ಆಮೇಲೆ 1 ತಿಂಗಳು ನೀವು ಯಾರನ್ನು ಪೂಜೆ ಮಾಡಬಾರ್ದು ಅಂತ ಹೇಳಿದಾಗ ಅವನು ಆರಾಧನೆ ಮಾಡದೆ, ಪೂಜೆ ಮಾಡದೆ, ದೇವರನ್ನ ಪ್ರಾರ್ಥನೆ ಮಾಡದೆ ನಿಲ್ಲಿಸ್ಬಿಟ್ಟಿದ್ರೆ ಅದ್ಭುತನೇ ನಡೀತಿರ್ಲಿಲ್ಲ. ಇಸ್ರಾಯೇಲ್ಯರು ಅಂದರೆ ಅಯ್ಯೋ ಬಾಬೆಲ್ ದೇಶದವ್ರು ಯಾರು ಯೇಸುವನ್ನು ಕಂಡುಕೊಳ್ಳೋಕೆ ಅವಕಾಶನೇ ಸಿಗ್ತಿರ್ಲಿಲ್ಲ. ನಮ್ಮ ಜೀವನದಲ್ಲಿ ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ಅವುಗಳಿಂದ ನಾವು ಮೋಸ ಹೋಗಬಾರ್ದು. ಎಷ್ಟೇ ಕೆಟ್ಟ ಪರಿಸ್ಥಿತಿಗಳು ಎದುರಾಗಲಿ, ಎಷ್ಟೇ ಸಮಸ್ಯೆಗಳು ಎದುರಾಗಲಿ, ನಾನು ಹೇಳ್ತಿರೋದು ಆ ಸಮಸ್ಯೆಗಳ ಮಧ್ಯದಲ್ಲಿ ನೀನು ದೇವರನ್ನ ನೋಡು. ಆಮೇಲೆ ಆ ಸಮಸ್ಯೆಗಳ ಮಧ್ಯದಲ್ಲಿ ಗೊತ್ತು ನಿನ್ನ ಪರಿಸ್ಥಿತಿ ಬೇರೆ ಯಾರಿಗೂ ಇಲ್ಲ. ಆಮೇಲೆ ಹಾಗೆ ತಾನೇ ಅನ್ಸುತ್ತೆ. ನನಗಿರೋ ಕಷ್ಟಗಳು ಬೇರೆ ಯಾರಿಗೂ ಇಲ್ಲ. ಎಲ್ಲರಿಗೂ ಅದೇ ಥರ ಇರೋದು. ನನಗಿರೋ ಕಷ್ಟ ಯಾರಿಗೂ ಇಲ್ಲ, ನನಗಿರೋ ತೊಂದರೆಗಳು ಯಾರಿಗೂ ಇಲ್ಲ, ನನಗಿರೋ ಸಾಲಗಳು ಯಾರಿಗೂ ಇಲ್ಲ. ಎಲ್ಲರಲ್ಲೂ ಇದೇ ಇರೋದು. ನಿನ್ನ ವಾಸ್ತವ ಸ್ಥಿತಿಯಿಂದ ನೀನು ಮೋಸ ಹೋಗಬೇಡ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ಇದುವರೆಗೂ ನೀನು ಕೇಳಿರೋಂಥ ವಾಕ್ಯಗಳನ್ನು ನೆನಪಿಟ್ಕೋ. ಪದೇ ಪದೇ ವಾರ ವಾರ ಪ್ರತಿದಿನ ನೀನು ಕೇಳ್ತಿರೋಂಥ ವಾಕ್ಯಗಳನ್ನು ನೆನಪಿಗೆ ತೆಗೆದುಕೋ. ಸುಮ್ಮನೆ ಕೇಳ್ಕೊಂಡಿರ್ಬೇಡ ವಾಕ್ಯಗಳು. ಆ ನಂಬಿಕೆ ಬರಬೇಕು ಆ ವಾಕ್ಯಗಳನ್ನು ಕೇಳಿ. ಹೌದು, ನನ್ನ ಜೀವನದಲ್ಲಿ ಏನೇ ಸಮಸ್ಯೆಗಳು ಎದುರಾದರೂ ಕೂಡ ಯೇಸುವಿನ ಹೆಸರು ಇಟ್ಕೊಂಡು, ಯೇಸುವಿನ ವಾಕ್ಯಗಳನ್ನು ಇಟ್ಕೊಂಡು ನಾನು ಜಯಿಸ್ತೇನೆ. ಹೀಗಿರೋ ಪರಿಸ್ಥಿತಿ ನನ್ನನ್ನು ಹಾಳು ಮಾಡೋಕ್ಕಲ್ಲ, ನನ್ನನ್ನು ಉದ್ಧಾರ ಮಾಡೋಕ್ಕೆ ಬಂದಿದೆ ಅಂತ ನಂಬಬೇಕು ನೀನು. ಆಮೇಲೆ ಅನ್ಯ ಜನರಿಗೆ ಯೇಸು ಇಲ್ಲದಿರೋರ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು, ಕಷ್ಟಗಳು ಅವರ ಜೀವನಗಳನ್ನು ಹಾಳು ಮಾಡೋದಕ್ಕೆ ಬರುತ್ತೆ. ಆದರೆ ಯೇಸು ಒಳಗಡೆ ಕ್ರಿಸ್ತನಲ್ಲಿರುವವರಿಗೆ ಬರುವಂಥ ಕಷ್ಟ, ಸಮಸ್ಯೆಗಳು ಅವು ನಮ್ಮನ್ನು ಇನ್ನೊಂದು ಹಂತ ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಬರುತ್ತೆ. ಆಮೇಲೆ ಬೈಬಲಲ್ಲೇ ನಾವು ಇದನ್ನು ನೋಡ್ತೀವಿ. ಯಾರಿಗೆಲ್ಲ ಕಷ್ಟ ಸಮಸ್ಯೆಗಳು ಬರುತ್ತೋ ದೇವ್ರ ಮಕ್ಕಳಿಗೆ, ಅವರು ಅದನ್ನು ದೇವರ ವಾಕ್ಯದಿಂದ ಜಯಿಸುವಾಗ ಇನ್ನೊಂದು ಹಂತ ಮುಂದಕ್ಕೆ ಹೋಗ್ತಾರೆ, ಅವರು ಇನ್ನೊಂದು ಆಶೀರ್ವಾದಕ್ಕೆ ಹೋಗ್ತಾರೆ. ಹಾಗೆ ನಮ್ಮ ಜೀವನ ಕೂಡ. ಹಾಗಾಗಿ ಈ ವಾಸ್ತವಿಕವಾಗಿ ಏನಾದರೂ ಸಮಸ್ಯೆಗಳಿದೆಯಾ ನಿನ್ನ ಜೀವನದಲ್ಲಿ? ಈಗ ಸಮಸ್ಯೆಗಳು, ಕಷ್ಟಗಳು ಎದುರಾಗ್ತಿದೆಯಾ? ವಾಕ್ಯ ಹಿಡ್ಕೊ, ಪ್ರಾರ್ಥನೆ ಮಾಡು, ದೇವ್ರ ಮುಂದೆ ಬರೋದನ್ನು ಕಲಿ. ಚಿಂತೆ ಮಾಡಬೇಡ ಅಂತ ದೇವ್ರ ವಾಕ್ಯ ಹೇಳ್ತಾರೆ. ಆ ವಾಕ್ಯವನ್ನು ನಾವು ನಂಬಬೇಕು. ಚಿಂತೆ ಮಾಡಬೇಡ. ಮಾಡಿ ನೀನೇನು ಅದನ್ನು ಪರಿಹರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಚಿಂತೆ ಮಾಡಿ ಯಾರು ಕೂಡ ಸಮಸ್ಯೆನ ಪರಿಹರಿಸೋದಕ್ಕಾಗೋದಿಲ್ಲ. ಹಾಗಂದ್ಮೇಲೆ ಯಾಕೆ ಚಿಂತೆ ಮಾಡ್ತೀಯ? ನಾವು ಮಾಡೋ ಚಿಂತೆಗಳು ಕೂಡ ಸೈತಾನಿಗೆ ಆಯುಧಗಳಾಗಿ ಮಾರ್ಪಡುತ್ತೆ. ಮೂರನೇದಾಗಿ ನಾವು ನೋಡುವಾಗ ಉತ್ತರಗಳಿಂದ ಮೋಸ ಹೋಗಬೇಡ ಅಂತ ಹೇಳಿ, ಇದು ತುಂಬ ಮುಖ್ಯವಾದದ್ದು. ಅನೇಕರಿಗೆ ಅರ್ಥವಾಗದೇ ಇರೋದಿದು. ಉತ್ತರಗಳಿಂದ ಮೋಸ ಹೋಗಬೇಡ ಅಂದರೆ ಏನು? ನೀನು ಪ್ರಾರ್ಥನೆ ಮಾಡಿ ಅನೇಕ ಆಶೀರ್ವಾದಗಳನ್ನು ಪಡ್ಕೊಂಡಿರ್ತೀಯ ನಿನ್ನ ಜೀವನದಲ್ಲಿ. ಅವುಗಳಿಂದ ನೀನು ಮೋಸ ಹೋಗಬಾರ್ದು. ನೀನು ಪಡ್ಕೊಂಡಿರುವಂಥ ಆಶೀರ್ವಾದ ಅಥವಾ ದೇವ್ರು ನಿನ್ನ ಪ್ರಾರ್ಥನೆಗೆ ಏನು ಉತ್ತರ ಕೊಟ್ಟಿರ್ತಾರೆ, ಅದೇ ಮೊದಲು, ಅದೇ ಕೊನೆ ಅಲ್ಲ. ಹಾಗಾಗಿ ಆ ಆಶೀರ್ವಾದಗಳಿಂದ, ದೇವ್ರು ನಿನಗೆ ಕೊಟ್ಟ ಆಶೀರ್ವಾದಗಳಿಂದ ನೀನು ಮೋಸ ಹೋಗಬಾರ್ದು. ಅಂದರೆ ಹೇಗೆ? ಉದಾಹರಣೆ ನಿಮ್ಗೆ ಅರ್ಥ ಆಗಲಿಕ್ಕೆ ಹೇಳ್ತೀನಿ. 10 ಜನ ಕುಷ್ಠರೋಗಿಗಳು ಯೇಸುವಿನ ಬಳಿಗೆ ಬರ್ತಾರೆ.
10 ಜನನೂ ವಾಸಿ ಆಗ್ತಾರೆ. ಆದರೆ 9 ಜನ ಹಿಂತಿರುಗಿ ಹೋಗ್ಬಿಡ್ತಾರೆ ಯೇಸುವನ್ನ ಬಿಟ್ಟು. ಒಬ್ಬ ಮಾತ್ರ ಹಿಂತಿರುಗಿ ದೇವರ ಹತ್ರ ಬರ್ತಾನೆ. ಇಷ್ಟು ವರ್ಷಗಳು ಕುಷ್ಠರೋಗದಲ್ಲಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು, ಸಂಬಂಧಿಕರನ್ನ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಊರಿಂದ ಹೊರಗಡೆ ಇರ್ತಾರೆ ಅವರು. ಯಾರು ಅವರು ಮುಟ್ಟಕ್ಕೆ ಹೋಗುತ್ತಿರಲಿಲ್ಲ, ಯಾರು ಅವ್ರ ಸ್ವಂತದವರೇ ಹತ್ತಿರಕ್ಕೂ ಹೋಗ್ತಾ ಇರಲಿಲ್ಲ. ಕುಷ್ಠರೋಗದಲ್ಲಿ ಬಳಲ್ತಾ ಇದ್ರು. ಯೇಸು ಗುಣಪಡಿಸ್ತಾರಲ್ಲ, ಉತ್ತರ ಅವ್ರಿಗೆ ಸಿಗ್ತಲ್ಲ, ಆಶೀರ್ವಾದ ಅವ್ರಿಗೆ ಸಿಗ್ತಲ್ಲ, ಬಿಡುಗಡೆ ಅವ್ರಿಗೆ ಸಿಗ್ತಲ್ಲ. ಆದರೆ ಆ ಬಿಡುಗಡೆ ಅವರ ಜೀವಿತದಲ್ಲಿ ಅವರು ಆ ಆಶೀರ್ವಾದದಿಂದ ಮೋಸ ಹೋದರು. ಆಶೀರ್ವಾದದಿಂದ ಮೋಸ ಹೋದರು. ಯೇಸುನ ಇನ್ನೆಂದಿಗೂ ಯೇಸುನ ಬಳಿಗೆ ಬರೆದಷ್ಟು ದೂರ ಹೋಗ್ಬಿಟ್ರು ಅವರು. ಒಬ್ಬ ಮಾತ್ರ ಹಿಂತಿರುಗಿ ಬಂದ. ನಮ್ಮ ಜೀವನದಲ್ಲಿ ಆಶೀರ್ವಾದಗಳು ಪಡ್ಕೊಳ್ಳೋಕೆ ಮಾತ್ರ ಅಲ್ಲ ಬರಬೇಕಾಗಿರೋದು. ನಾವು ಅನೇಕರು ಸಭೆಗೆ ಬರ್ತಾರೆ, ಅನೇಕ ತೊಂದರೆಗಳಿಂದ ಬರ್ತಾರೆ, ಅನೇಕ ರೋಗಗಳಿಂದ ಬರ್ತಾರೆ, ಅನೇಕ ಸಮಸ್ಯೆಗಳಿಂದ ಬರ್ತಾರೆ. ಅವ್ರಿಗೆ ದೇವರು ಬಿಡುಗಡೆ ಕೊಟ್ಟ ಮೇಲೆ ವಾಪಸ್ ಹೋಗ್ಬಿಡ್ತಾರೆ ಅವರು. ಅವರ ಆಶೀರ್ವಾದಗಳು ಅದೇ ಸಾಕು, ಇದೇ ನನಗೆ ಬೇಕಾಗಿದ್ದು. ಸಾಲ ಬಿಡುಗಡೆ ಆಗಬೇಕಾಗಿತ್ತು, ಆಯಿತು. ರೋಗ ಇತ್ತು, ರೋಗ ವಾಸಿ ಆಯಿತು, ಸಾಕಿನ್ನ ಸಭೆಗೆ ಏನಕ್ಕೆ ಹೋಗ್ಬೇಕು. ಏನೋ ದುರಾತ್ಮನ ಕಾಟ ಆಯಿತು ನನಗೆ, ಸಭೆಗೆ ಹೋದೆ, ಬಿಡುಗಡೆ ಆಯಿತು, ಇನ್ನೇನಕ್ಕೆ ಹೋಗಲಿ ನಾನು ಸಭೆಗೆ. ಆಶೀರ್ವಾದಗಳಿಂದ, ಈ ಥರದ ಉತ್ತರಗಳಿಂದ ನಾವು ಮೋಸ ಹೋಗಬಾರ್ದು. ಇಸ್ರಾಯೇಲರಿಗೆ ದೇವರು ಹೇಳ್ತಾ ಇರುವಂಥದ್ದು, ಅರಣ್ಯದಲ್ಲಿ ದೇವರು ಮನ್ನವನ್ನು ಕೊಡ್ತಾರೆ. ಅದೇ ಅಲ್ಲ ನಿಜವಾದ ಆಶೀರ್ವಾದ ಅಲ್ವಾ? ಕೆಂಪು ಸಮುದ್ರವನ್ನು ದಾಟ್ತಾರೆ. ಕೆಂಪು ಸಮುದ್ರ ದಾಟಿದ ತಕ್ಷಣ ವಾವ್, ಕೆಂಪು ಸಮುದ್ರ ದಾಟಿದ್ವಿ, ದೊಡ್ಡ ಆಶೀರ್ವಾದ, ದೇವ್ರು ಉತ್ತರ ಕೊಟ್ಟರು. ಫಾರೋ ಸೈನ್ಯವೆಲ್ಲ ದೇವ್ರು ನಾಶ ಮಾಡಿದ್ರು. ಅದೇನಾ ಉತ್ತರ? ಅಲ್ಲ. ಅದು ಉತ್ತರ ಆಗಿದ್ರು ಕೂಡ ಸಂಪೂರ್ಣ ಉತ್ತರ ಅದಲ್ಲ. ಅದರಿಂದ ನಾವು ಮೋಸ ಹೋಗಬಾರ್ದು. ನಮ್ಮ ಪ್ರಯಾಣ ಎಲ್ಲಿ ತನಕ? ಕಾನಾನ್ ದೇಶ ಸೇರೋ ತನಕ. ಆಮೇಲೆ ಎಲ್ಲಿ ತನಕ? ಕಾನಾನ್ ದೇಶ ಸೇರೋ ತನಕ, ಅಂದ್ರೆ ಪರಲೋಕ ಸೇರೋ ತನಕ. ನಾವು ಪರಲೋಕಕ್ಕೆ ಹೋಗೋ ತನಕ ಅರಣ್ಯ ಎದುರಾಗುತ್ತೆ ನಮ್ಮ ಜೀವನದಲ್ಲಿ. ಕೆಂಪು ಸಮುದ್ರ ಎದುರಾಗುತ್ತೆ, ಯೋರ್ದಾನ್ ಹೊಳೆ ಎದುರಾಗುತ್ತೆ, ಎರಿಕೋ ಕೋಟೆ ಎದುರಾಗುತ್ತೆ, ಅನೇಕ ಶತ್ರು ಸೈನ್ಯಗಳು ಎದುರಾಗ್ತಾರೆ. ಇವೆಲ್ಲವನ್ನ ದೇವರು ಜಯಿಸೋದಕ್ಕೆ ನಮಗೆ ಬಲ ಕೊಡ್ತಾರೆ. ಆಮೇಲೆ ನಾವು ಪರಲೋಕಕ್ಕೆ ಹೋಗೋ ತನಕನೂ ಕೂಡ ಈ ಲೋಕದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಆದರೆ ಯಾವಾಗ ನಾವು ದೇವರ ಆಶೀರ್ವಾದದ ಮಾರ್ಗದಲ್ಲಿ ಹೋಗ್ತೀವೋ ಎಲ್ಲವನ್ನ ಜಯಿಸ್ತೀವಿ. ಆಮೇಲೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ದೇವ್ರು ನಮ್ಮ ಜೊತೆ ಇದ್ದಾರೆ. ತ್ರಿಯೇಕ ದೇವರು, ತಂದೆ, ಮಗ, ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇದ್ದಾರೆ. ಅದೇ ನಮ್ಮ ರಹಸ್ಯ. ನಾವೀ ಲೋಕದಲ್ಲಿ ಜಯಶಾಲಿಗಳಾಗಿ ಬದುಕೋದಕ್ಕೆ ಏನು ಮರ್ಮ, ಏನು ಒಂದು ರಹಸ್ಯ ಏನು ಅಂದರೆ ದೇವ್ರು ನಮ್ಮ ಜೊತೆ ಇರೋದೆ. ನೀನು ಸೋತು ಹೋಗ್ಬೇಡ. ನೀನು ಯಾವಾಗ ಸೋತು ಹೋಗ್ತೀಯ? ದೇವರಲ್ಲಿ ನಂಬಿಕೆ ಹಿಡದೇ ಇದ್ದಾಗ, ದೇವರು ನಿನ್ನ ಜೊತೆ ಇದ್ದಾರೆ ಅನ್ನೋದನ್ನು ನಂಬದೇ ಇರುವಾಗ. ಪರಿಸ್ಥಿತಿಗಳು ಏನೇ ಇರಲಿ, ದೇವ್ರು ನಿನ್ನ ಜೊತೆ ಇದ್ದಾರೆ. ಆಮೇಲೆ ನಿನ್ನ ಸ್ಥಿತಿ ಎಂಥದ್ದೇ ಇರಲಿ, ದೇವ್ರು ನಿನ್ನನ್ನು ಕೈ ಬಿಟ್ಟ. ದಾನಿಯೆಲ್ಲ ಸಿಂಹದ ಗವಿಯೊಳಗೆ ಇದ್ದ ಅಂದಾಗ ದೇವರನ್ನು ಕೈ ಬಿಟ್ಟಿದ್ನ? ಇಲ್ಲ, ದೇವರು ಕೂಡ ಸಿಂಹದ ಗವಿಗೆ ಬಂದಿದ್ದ. ಆಮೇಲೆ ಶಾದ್ರಕ ಮೇಷಕ ಅಬೇದ್ನೆಗೋರು ಬೆಂಕಿಯಲ್ಲಿ ಹೋದಾಗ ಬೆಂಕಿಯಲ್ಲಿ ಹೋಗದೆ ಕಾಪಾಡ್ಬೋದಾಗಿತ್ತು ದೇವರು. ಆದರೂ ಕೂಡ ಕೆಲವು ದೇವರ ಚಿತ್ತ, ಅವ್ರು ಬೆಂಕಿಗೆ ಹೋಗಬೇಕು. ದೇವರು ಎಂಥವ್ರು ಎಂಬುದಾಗಿ ಅಲ್ಲಿರೋರೆಲ್ಲರಿಗೂ ಕಾಣಬೇಕು, ಗೊತ್ತಾಗಬೇಕು. ಅವ್ರು ಬೆಂಕಿಗೆ ಹೋದರೆ ನನ್ನ ಮಕ್ಕಳು ಬೆಂಕಿಗೆ ಹೋಗಿದ್ದಾರೆ ಅಂತ ಬಿಟ್ಬಿಟ್ಟಿಲ್ವಲ್ಲ ದೇವರು ಕೂಡ ಅವ್ರ ಮಧ್ಯದಲ್ಲಿ ಇಳಿದು ಬಂದಿದ್ದ. ಆಮೇಲೆ ನಿನ್ನ ಕಷ್ಟ, ನಿನ್ನ ಸಮಸ್ಯೆ, ನಿನ್ನ ಎಲ್ಲ ನೀನಿರೋಂಥ ಎಲ್ಲ ಪರಿಸ್ಥಿತಿಗಳು ಕೂಡ ದೇವ್ರು ನಿನ್ನ ಜೊತೆ ಇದ್ದಾರೆ. ಆಮೇಲೆ ನೀನು ಸೋತು ಹೋಗಬೇಡ, ಅಪನಂಬಿಕೆಯಲ್ಲಿ ಜೀವಿಸಬೇಡ, ಚಿಂತೆಯಲ್ಲಿ ಜೀವಿಸಬೇಡ, ಸಂದೇಹ ಪಡಬೇಡ. ದೇವರ ವಾಕ್ಯವನ್ನು, ದೇವ್ರು ನಮ್ಗೆ ಕೊಟ್ಟಿರುವಂಥ ಸರ್ವಶ್ರೇಷ್ಠವಾದ ಬಲ ಏನು ಅಂದರೆ ದೇವ್ರು ನಮ್ಮ ಜೊತೆ ಇರೋದು. ಆಮೇಲೆ ಹಾಗಾಗಿ ಅಬ್ರಹಾಮ, ಮೋಶೆ, ಇನ್ನೂ ಅನೇಕರಿದ್ದಾರೆ ಬೈಬಲಲ್ಲಿ. ಅವ್ರು ಯಾವಾಗೆಲ್ಲ ದೇವರ ಒಡಂಬಡಿಕೆ ಸರಿಯಾಗಿ ಇಟ್ಕೊಂಡಿಲ್ವೋ, ದೇವರಲ್ಲಿ ಸರಿಯಾಗಿ ನಂಬಿಕೆ ಇಟ್ಟಿಲ್ವೋ, ಅವ್ರು ಸೋತು ಹೋಗ್ತಾ ಇದ್ರು. ಅನೇಕ ಬಲಹೀನತೆಗಳು ಅವ್ರ ಜೀವನದಲ್ಲಿ ಎದುರಾಯಿತು, ಅನೇಕ ಸಮಸ್ಯೆಗಳು ಎದುರಾಯಿತು ಅವರಿಗೆ. ಅಬ್ರಹಾಮ ಅವನು ದೇವರ ವಾಕ್ಯವನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಮುಂಚೆ ಎಡುತ್ತಾ ಇದ್ದ. ಅವನು ಹಾಗಾಳನ್ನ ಮದುವೆ ಆಗೋದು ದೇವ್ರ ಚಿತ್ತ ಅಲ್ಲ. ಹೆಂಡತಿಗೆ ವಯಸ್ಸಾಯಿತು, ಸಾರಾಳು ಹೇಳ್ತಾ ಇದೆ ಈಗ ಹಾಗಾಳನ್ನ ಮದುವೆ ಆಗೋ ಅಂತ. ದೇವ್ರು ಹೇಳಿದ್ದು ಸಾರಾಳ ಮೂಲಕ ಮಗನನ್ನು ಕೊಡ್ತೀನಿ ಅಂತ ಹೇಳಿ. ಆದರೆ ಅವನು ಆ ಒಡಂಬಡಿಕೆನ ಮರ್ತೋಗಿದ್ದ, ಸರಿಯಾಗಿ ಹಿಡ್ಕೊಳಕ್ಕಾಗಿಲ್ಲ. ಹಾಗಾಳ ಮದುವೆ ಆಗ್ತಾನೆ, ಸಮಸ್ಯೆಗಳು ಹೆಚ್ಚಾಗುತ್ತೆ, ಕುಟುಂಬದ ಸಮಸ್ಯೆಗಳು. ದೇವರ ವಾಕ್ಯವನ್ನು ಮೀರಿ ನಡೆದಾಗಲೇ ಸಮಸ್ಯೆಗಳು ಹೆಚ್ಚಾಗೋದು ನಮ್ಮ ಜೀವನದಲ್ಲಿ. ದೇವರು ಏನು ಹೇಳ್ತಾರೋ ಅದರಂತೆ ನಾವು ನಡ್ಕೊಳ್ಳುವಾಗ ಸಮಸ್ಯೆಗಳಾಗಿರಲ್ಲ ನಮಗೆ. ಅರ್ಥ ಆಗ್ತಿದೆ ಹೇಳ್ತಿರೋದು?
ಯಾವಾಗ ಅವನು ಮತ್ತೆ ದೇವ್ರ ಕಡೆಗೆ ಬಂದು ದೇವ್ರ ಒಡಂಬಡಿಕೆನ ಸರಿಯಾಗಿ ಇಟ್ಕೊಂಡು ಸಾರಾಳ ಮೂಲಕನೇ ಇಸಾಕನನ್ನು ದೇವ್ರು ಕೊಡ್ತಾನೆ. ಇಸಾಕನೇ ಆಶೀರ್ವಾದದ ಮಗನಾಗಿ ಒಡಂಬಡಿಕೆ ಮಗನಾಗಿ ನಿಲ್ತಾನೆ. ಮೋಶೆ ಮಾಡ್ತಾನೆ. ಚಿಕ್ಕ ವಯಸ್ಸಿನಿಂದಲೂ ಅವ್ರ ತಾಯಿ ಹೇಳಿರುವಂಥ ವಾಕ್ಯಗಳೆಲ್ಲ ಗೊತ್ತಿದ್ರು ಕೂಡ ದೇವ್ರ ಮೇಲೆ ಆಧಾರವಾಗಿರದೆ ಅವನೇ ಹೋಗಿ ಐಗುಪ್ತದವನ್ನ ಹೊಡೆದು ಸಾಯಿಸಿಬಿಡ್ತಾನೆ. ಅವನು ಮಾಡಿರೋ ಮೊದಲು ಕೊಲೆ ಅದು. ದೇವ್ರ ಸಮಯ ಬರೋಕ್ಕೆ ಮುಂಚೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರ ಒಂದು ಮಾರ್ಗದರ್ಶನ ಪಡ್ಕೊಳ್ಳೋಕೆ ಮುಂಚೆ ಅವನೇ ಏನೋ ಒಂದು ಮಾಡ್ಬೇಕಂತ ಹೋಗ್ತಾನೆ. ಏನು ನಡೆಯಿದೆ ಅಲ್ಲಿಂದ ಓಡೋಗ್ತಾನೆ. ಮಿದ್ಯಾನ್ ದೇಶಕ್ಕೆ ಹೋಗಿ 40 ವರ್ಷ ಅಲ್ಲಿ ಇದ್ಕೊಂಡು ಮತ್ತೆ ದೇವ್ರ ಕರೆದು ದೇವ್ರ ಚಿತ್ರದಿಂದ ಬಂದಾಗ ಎಷ್ಟು ಅದ್ಭುತಗಳು ನಡೆಯುತ್ತಂತ ನಮಗೆ ಗೊತ್ತು. ಒಬ್ಬ ವ್ಯಕ್ತಿ ಇಸ್ರಾಯೇಲನ್ನು ಅವನು ಹೇಳ್ತಾನೆ, ನೀನು ಐಗುಪ್ತ ದೇಶದವನ್ನ ಸಾಯಿಸಿದಾಗ ನನ್ನನ್ನು ಸಾಯಿಸ್ಬೇಕಂತಿದ್ದೆ. ಆ ಒಂದು ಮಾತನ್ನು ಕೇಳಿ ಭಯದಿಂದ ಓಡಿ ಹೋಗೋದಂತ ಅದೇ ಮೋಶೆ ದೇವರ ಒಡಂಬಡಿಕೆನ ಹಿಡ್ಕೊಂಡು ಹಿಂತಿರುಗಿ ಬರ್ತಾ ಇದ್ದಾನೆ ಐಗುಪ್ತ ದೇಶಕ್ಕೆ. ಅದ್ಭುತವಾಗಿ ಆ ಐಗುಪ್ತ ದೇಶದಲ್ಲಿ 10 ಅದ್ಭುತಗಳನ್ನು ಮಾಡೋದ್ರ ಮೂಲಕ ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಹೊರಗಡೆ ಕರ್ಕೊಬರ್ತಾನೆ. ಆಮೇಲೆ ಏನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ಇದುವರೆಗೂ ಅನೇಕ ಸಲ ಎಡವಿದ್ದೀವಿ, ಅನೇಕ ಸಲ ಬಿದ್ದಿದ್ದೀವಿ, ಅನೇಕ ಸಲ ದೇವರ ವಾಕ್ಯವನ್ನು ಸರಿಯಾಗಿ ಹಿಡ್ಕೊಳ್ಳದೆ ಸೋತು ಹೋಗಿದ್ದೀವಿ. ಇವತ್ತು ದೇವ್ರು ಹೇಳ್ತಾ ಇರೋದು, ನೀನು ಮತ್ತೆ ದೇವರ ವಾಕ್ಯದ ಕಡೆಗೆ ತಿರುಗು ಅಂತ. ಆಮೇಲೆ ದೇವರ ವಾಕ್ಯನೇ ನಮ್ಮ ಬಲವಾಗಬೇಕು. ನಮ್ಮ ಸಭೆಗಳಲ್ಲಿ, ನಮ್ಮ ಒಂದು ಕ್ರೈಸ್ತರ ಜೀವಿತದಲ್ಲಿ ದೇವ್ರ ವಾಕ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಬರೀ ಕೇಳಿಸ್ಕೊಂಡಿರೋದಲ್ಲ ನಾನು ಹೇಳ್ತಿರೋದು, ಅದರಂತೆ ನಡ್ಕೊಳ್ಳೋರಾಗಿ ನಾವಿರಬೇಕು. ಆಮೇಲೆ ದೇವರನ್ನು ನಂಬೋಣ, ದೇವ್ರಿಗಾಗಿ ನಾವು ಜೀವಿಸೋಣ. ಹೀಗೆ ಮಾಡುವಾಗ ಖಂಡಿತವಾಗಲೂ ಕೂಡ ನಮ್ಮ ಆರಾಧನೆಯಲ್ಲಿ ದೇವ್ರ ಜಯವನ್ನು ಕೊಡ್ತಾನೆ, ನಮ್ಮ ಪ್ರಾರ್ಥನೆಯಲ್ಲಿ ದೇವ್ರ ಜಯ ಕೊಡ್ತಾನೆ. ನಿನ್ನಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಕಾರ್ಯ ಮಾಡುವಂಥ ಎಲ್ಲ ಕತ್ತಲೆಯ ಶಕ್ತಿಗಳನ್ನು ದೇವರು ಮುರಿದಾಕಿ ದೇವರು ನಮ್ಮನ್ನು ತನ್ನ ಆಶೀರ್ವಾದದ ಮಾರ್ಗದಲ್ಲಿ ನಮ್ಮನ್ನು ಬೆಳಕಾಗಿ ನಡೆಸ್ತಾನೆ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ದೇವರೇ ಸ್ತೋತ್ರ ಸ್ವಾಮಿ, ದಿನದಲ್ಲಿ ಮತ್ತೆ ನಿಮ್ಮ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಬಂದು ನಿಮ್ಮನ್ನು ಆರಾಧನೆ ಮಾಡುವುದಕ್ಕೆ, ಸ್ತುತಿಸುವುದಕ್ಕೆ, ನಿಮ್ಮ ವಾಕ್ಯಗಳನ್ನು ಕೇಳೋದಕ್ಕೆ ಕೊಟ್ಟಂಥ ಅಪ್ಪ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ. ದೇವರೇ, ಈ ವಾಕ್ಯವನ್ನು ಕೇಳಿದಂಥ ನಮ್ಮೆಲ್ಲರನ್ನು ಕೂಡ ನೀವು ಆಶೀರ್ವದಿಸಿ, ಈ ವಾಕ್ಯಗಳನ್ನು ಹಿಡ್ಕೊಂಡಿದ್ರಂತೆ ನಡೆಯಲು ಸಹಾಯ ಮಾಡಿ, ಸೈತಾನನ ಎಲ್ಲ ಕಾರ್ಯಗಳನ್ನು ಮುರಿದು ಹಾಕಿ ಅಪ್ಪ ನಿಮ್ಮ ರಾಜ್ಯವನ್ನು ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ, ಸೇವೆಗಳಲ್ಲಿ ಸ್ಥಾಪಿಸಿ ಎಂಬುದೇ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೆನ್.